ಮೊದಲನೇದಾಗಿ ನಾನು ನಿರ್ಮಾಪಕ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮ ಎಷ್ಟು ಜನರ ಮನಸ್ಸನ್ನ ಹಗರು ಮಾಡಿದೆ ಅಂತ ನನಗೆ ಇಲ್ಲಿ ಎಲ್ಲರೂ ಮಾತಾಡಿದ್ದನ್ನು ನೋಡಿ ಅನ್ನಿಸ್ತಾ ಇದೆ. ನಿಮಗೆ ಅಭಿನಂದನೆಗಳು ಸರ್. ಯಾಕಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ತುಂಬಾ ನೋವು ತುಂಬಿಕೊಂಡಿದ್ವಿ. ಅದನ್ನ ಹೊರಗೆ ಹಾಕೋದಕ್ಕೊಂದು ಅವಕಾಶ ಇರಲಿಲ್ಲ. ಮೊದಲನೇದಾಗಿ ನನ್ನ ಸ್ನೇಹಿತ ದಿಲೀಪ್ನ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಮೇಡಮ್ ನಿಮ್ಗೆಲ್ಲ ಆ ಧೈರ್ಯ ಕೊಡ್ಲಿ ಅಂತ ಭಗವಂತನ ಕೇಳ್ಕೊತೀನಿ. ನಾವು ಈಗ ಈ ಡೈಲಿ ಸೋಪ್ ಫಾರ್ಮೆಟ್ ಬಂದ ಮೇಲೆ ತುಂಬಾ ದೂರ ಆಗ್ಬಿಟ್ವಿ ಎಲ್ಲ. ಒಂದು ಡೈಲಿ ಸೋಪ್ ನಡೀತಾ ಇದ್ದ ಹಾಗೆ 2 ವರ್ಷ 3 ವರ್ಷ ನಡೆಯುತ್ತೆ. ನಾವು ಅಲ್ಲಿರೋ ಆರ್ಟಿಸ್ಟ್ ಮತ್ತೆ ತಂತ್ರಜ್ಞರ ಜೊತೆಗೆ ನಮ್ಗೆ ಒಡನಾಟ ಇರುತ್ತೆ. ಮತ್ತೆ ಇನ್ನೊಂದಕ್ಕೆ ಹೋಗ್ತೀವಿ. ಹೀಗಾಗಿ ಮೊದಲು ಏನು ನಾವು ಬಂದಾಗ ಏನು ಒಂದು ಒಳ್ಳೆ ವಾತಾವರಣ, ಅಂದ್ರೆ ಪದೇ ಪದೇ ಸಿಗೋಂತ ವಾತಾವರಣ, ಮಾತನಾಡೋದು, ನಮ್ಮ ನೋವುಗಳನ್ನ ಹಂಚ್ಕೊಳ್ಳೋದಕ್ಕೆ ಏನು ಅವಕಾಶ ಇತ್ತು ಅದು ಹೊರಟೋಯ್ತು. ತುಂಬಾ ದೂರ ಆಗೋಗ್ಬಿಟ್ವಿ. ತುಂಬಾ ದಿವಸದ ಮೇಲೆ ನಮ್ಮ ನಿರ್ಮಾಪಕ ಸಂಘದ ಒಂದು ಮೀಟಿಂಗ್ ಅಲ್ಲಿ ದಿಲೀಪ್ ಅವ್ರನ್ನ ನೋಡಿದೆ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ತುಂಬಾ ದಿವಸ ಆಗಿತ್ತು, ಸಿಕ್ಕಿರ್ಲಿಲ್ಲ. ತುಂಬಾ ಮಾತನಾಡ್ಕೊಂಡ್ವಿ. ಇದಕ್ ಮುಂಚೆ ನನಗೆ ಅವ್ರು ಯಾವುದೇ ಸೀರಿಯಲ್ ಮಾಡಿದ್ರು ಪಾತ್ರಕ್ಕೊಂದು ಕೇಳೋರು, ಹಿಂಗೇನಾದ್ರು ಅವೈಲಬಿಲಿಟಿ ಇದೆಯಾ ಹಾಗೆ ಹೇಗೆ ಅಂತ. ಅದು ಯಾವುದಕ್ಕೂ ಕೂಡ್ ಬರ್ಲಿಲ್ಲ. ಆದ್ರೆ ಬ್ರಹ್ಮಗಂಟು ಮಾಡ್ಬೇಕಾದ್ರೆ ನನಗೆ ಅದನ್ನ ನೀವೇ ಮಾಡ್ಬೇಕು ಆ ಪಾತ್ರನ ಅಂತ ಹೇಳಿ ತುಂಬಾ ದಿವಸ ನಾವು ಸ್ಕ್ರಿಪ್ಟ್ ಟೆಸ್ಟ್ ಕೊಟ್ಬಿಟ್ಟು ಎಲ್ಲ ಆಯ್ತು. ಒಂದು 3 ತಿಂಗಳು ನಾನು ಕಾದೆ, ಅವರು ಕಾದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಪೋಸ್ಟ್ಪೋನ್ ಆಗ್ತಾ ಹೋಯ್ತು. ಕೊನೆಗೆ ಅದನ್ನ ಮಾಡಕ್ ಆಗ್ಲಿಲ್ಲ. ಬೇರೆ ಒಪ್ಕೊಂಡಿದ್ದೆ. ಒಬ್ಬ ನಟ ಆಗ್ಲಿ, ನಿರ್ಮಾಪಕ ಆಗ್ಲಿ, ನಿರ್ದೇಶಕ ಆಗ್ಲಿ, ನಮ್ಮ ಒಂದು ಟೆಲಿವಿಷನ್ ಕ್ಷೇತ್ರಕ್ಕೆ ಬಂದು ಆ ಒಂದು 24-25 ವರ್ಷಕ್ಕೆ ಬರ್ತಾರೋ ಅಥವಾ 20 ವರ್ಷಕ್ಕೆ ಬರ್ತಾರೋ, ಒಬ್ಬ ನಟನಾಗಿ, ನಿರ್ದೇಶಕನಾಗಿ ಮುಂದೆ ತನ್ನದೇ ಆದಂತ ಒಂದು ಕುಟುಂಬ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ವೈಯಕ್ತಿಕ ಕುಟುಂಬ ಬಿಟ್ಟು ನಾವೇನೇನು ಎಲ್ಲ ಒಂದು ಟೀಮ್ ಕಟ್ತೀವಿ. ಆ ಟೀಮು ಒಂದು 15-20 ವರ್ಷ ಬೆಳೆದು ಒಂದು 40-45 ವರ್ಷಕ್ಕೆ ಮಕ್ಕಳಿಗೆಲ್ಲ ಓದಿಸಿ ನಾವು ಸೆಟ್ಲ್ ಆಗೋದು ಇಲ್ಲ ಈ ಒಂದು ಪ್ರೊಫೆಷನ್ ಅಲ್ಲಿ. ಆದ್ರೂ ಆಗ್ಬೇಕು ಅಂತ ನಾವೇನು ಆಸೆ ಪಟ್ಟಿರ್ತೀವಿ, ಅದಾಗಿ ಮಕ್ಕಳನ್ನ ಓದಿಸಿ ಅವ್ರಿಗೆ ಇನ್ನೇನು ಮದುವೆ ಮಾಡ್ಬೇಕು, ಆ ಥರದ ಹಂತದಲ್ಲಿ ಈ ಥರದ ಒಂದು ಅಗಲಿಕೆ ಇದೆಯಲ್ಲ, ಇದು ಬಹಳ ನೋವು ಕೊಡುವಂತಹದ್ದು. ಯಾಕಂದ್ರೆ ಅಷ್ಟು ವರ್ಷದ ಒಂದು ಶ್ರಮ, ಒಂದು ಕಷ್ಟದ ಜೀವನನ ಮುಂದೆ ನಮ್ಮ ಕಾರ್ತಿಕ್ ಹೇಳಿದಾಗ 50ಕ್ಕೇನೋ ರಿಟೈರ್ಡ್ ಆಗ್ಬೇಕು ಅಂತ ಹೇಳಿದ್ರು ಅಂತ ಅಂದ್ಕೋತೀವಿ ಅಷ್ಟೇ. ನಾವು ರಿಟೈರ್ಡ್ ಆಗ್ಬೇಕು ಸಾಕಪ್ಪ ಅಂತ ಯಾವಾಗೂ ಅನ್ಸುತ್ತೆ. ಬಟ್ ನಮ್ಮ ಡೈಲಿ ಒಂದು ರಿಕ್ವೈರ್ಮೆಂಟ್ಸ್ ಆಗ್ಲಿ, ಆಮೇಲೆ ನಮ್ಗೆ ಇದ್ರ ಮೇಲಿರೋ ಒಂದು ವ್ಯಾಮೋಹ, ಒಂದು ಅತಿಯಾದ ಹಂಬಲ ಅದನ್ನ ನಡ್ಸ್ಕೊಂಡು ಹೋಗತ್ತೆ. ಹೀಗಾಗಿ ಆ ಥರದ ಒಂದು ದೇವರೆಲ್ಲ ಕೊಟ್ಟು ಆ ಸ್ಫುರದ್ರೂಪಿ ಆ ಒಂದು ಹ್ಯಾಂಡ್ಸಮ್, ಅಂದ್ರೆ ನೋಡಾಗ್ಲೇ ಖುಷಿ ಆಗೋದು. ಆ ಕಣ್ಣು, ಮೂಗು, ಆ ಮಾತಿನ ಶೈಲಿ, ಆಮೇಲೆ ತನ್ನನ್ನು ತಾವು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ತಿದ್ರು ಅವರು. ಅದನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಕ್ರೀಡಾಪಟು, ಒಳ್ಳೆ ಫಿಸಿಕ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತವ್ರು, ಒಳ್ಳೆ ಮನುಷ್ಯ, ಒಳ್ಳೆ ಮನಸ್ಸು, 10 ಜನರು ಬೆಳೆಸ್ತವ್ರು. ಇಂಥವ್ರಿಗೆ ಈ ರೀತಿ ಆದ್ಮೇಲೆ ಇನ್ನು ಮುಂದೆ ಏನು, ಯಾವ ರೀತಿ ಬದುಕಬೇಕು, ಯಾವ ತರದ ಇದನ್ನ ಮುಂದೆ ಒಂದು ಯೋಚನೆ ಮಾಡ್ಕೊಂಡು ನಾವು ಬದುಕ್ತಿದೀವಿ ಅಂತ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ತುಂಬಾ ನೋವಾಗಿದೆ ನಮ್ಮ ದಿಲೀಪ್ ಇಲ್ದೇ ಇರೋದು. ಅಷ್ಟೇ, ಇನ್ನೇನು ಅಂದ್ರೆ ಎಲ್ರು ಹೇಳೋದು ನೋಡಿದ್ರೆ ನನ್ಗೆ ಅಲ್ಲಿ ಮನಸ್ಸು ತುಂಬಿ ಬರ್ತಾ ಇತ್ತು. ಅಂದ್ರೆ ಇಷ್ಟಾದ್ರೂ ಮಾತಾಡ್ತೇನೋ ಇಲ್ವೋ ಅನ್ನೋ ಅಷ್ಟು ನನಗೆ ಒಳಗೆ ಒತ್ತಡ ಶುರು ಆಗೋಗಿತ್ತು. ಇದೊಂದು ಒತ್ತಡದ ಜೊತೆಗೆ ನಮ್ ಡೈಲಿ ಸೋಪಲ್ಲಿ ನಾವೇನು ಈಗ ನಿರ್ಮಾಪಕರಾಗಿ ಬೇರೆ ಒಂದು ನಡ್ಸ್ಕೊಂಡು ಹೋಗುವಂತ ಒಂದು ಏನು ಪರಿ ಇದೆ ನೋಡಿ, ಅದು ಬಹಳ ಕಷ್ಟಕರವಾದದ್ದು. ಎವ್ರಿ ಡೇ ನಾವು ನೋಡೋದಕ್ಕೆ ಹೊರಗಡೆ ನಮ್ಮ ಸುರೇಶ ಹೇಳ್ದಂಗೆ ತುಂಬಾ ಚೆನ್ನಾಗೇ ಇರುತ್ತೆ, ಎಲ್ಲ ಚೆನ್ನಾಗಿ ಕಾಣುತ್ತೆ. ಬಟ್ ಒಳಗಡೆ ಒತ್ತಡ ಗೊತ್ತಿಲ್ಲದೇನೆ ಅದು ನಮ್ಮನ್ನ ತಿಂತಾ ಇರುತ್ತೆ. ಪ್ರತಿಯೊಂದು ಎವ್ರಿ ಡೇ ಶೂಟಿಂಗ್ ಬೆಳಗ್ಗೆ ಶುರು ಆಗಿ ರಾತ್ರಿ ಮುಗಿಯೋವರೆಗೂ ಅಷ್ಟು ಒತ್ತಡ, ಮತ್ತೆ ನಾಳಿನ ಚಿತ್ರೀಕರಣದ ಒತ್ತಡ. ಹೀಗಾಗಿ ಬಹಳ ಒತ್ತಡದಲ್ಲಿ ಬದುಕ್ತಾ ಇದ್ದೀವಿ. ಹಾಗೋ ಏನೋ ಒಂದು ಪ್ರಾಣಾಯಾಮನೋ ಯೋಗನೋ ಇನ್ನೇನು, ಯಾಕಂದ್ರೆ ನಮ್ ಕೈಯಲ್ಲಿ ಏನೂ ಇಲ್ಲ. ಇಷ್ಟು ಚೆನ್ನಾಗಿದ್ದವನು ಇವನಿಗೆ ಹಿಂಗಾಗಿದೆ ಅಂತಂದ ಮೇಲೆ ನಾವು ಯಾರಿಗೂ ಏನೂ ಹೇಳೋದಷ್ಟು ನಮಗೆ ಯೋಗ್ಯತೆನೂ ಇಲ್ಲ, ಬುದ್ಧಿನೂ ಇಲ್ಲ, ಏನೂ ಇಲ್ಲ ಅಂತ ಅನ್ನೋ ತರ ಆಗೋಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮೇಡಮ್, ನಿಮ್ ಜೊತೆಗೆ ನಾವೆಲ್ಲ ಇದೀವಿ, ಧೈರ್ಯವಾಗಿರಿ. ಥ್ಯಾಂಕ್ ಯು ಸೊ ಮಚ್. ಶಿ ಇಸ್ ಅ ವೆರಿ ಸ್ಟ್ರಾಂಗ್ ವುಮನ್. ನಿಜವಾಗ್ಲೂ ಆದ್ರೆ ಈ ವಿಭಾಗದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದು ವಿದ್ಯಾ. ಯಾಕಂದ್ರೆ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಶಿ ಇಸ್ ಅ ವೆರಿ ಸ್ಟ್ರಾಂಗ್ ವುಮನ್. ನೀವು ಇದನ್ನ ಏನ್ ಸಂಸ್ಥೆ ಅವನು ಕನಸು ಕಟ್ಟಿದ್ನೋ ಅದು ಮುಂದುವರಿಸ್ಕೊಂಡು ಹೋಗಿ
ನಾವು ನಿಮ್ ಜೊತೆಲಿ ಇದ್ದೇ ಇರ್ತೀವಿ. ನಾವ್ ಏನೇ ಹೇಳಿದ್ರು ಅವ್ನು ಹೋಗ್ಬಿಟ್ಟು ನಿಮ್ ಜೊತೆಲಿ ಇರ್ತೀವಿ ಅನ್ನೋದು ಎಲ್ರಿಗೂ ಹೇಳ್ತೀವಿ. ಕೊನೆಗೆ ನೋವಿರೋದು 4-5 ಜನಕ್ಕೆ ಮನೆಯಲ್ಲಿ. ಅವ್ರ ಕಂಟಿನ್ಯೂ ಹೋಗ್ಕೊಳ್ಳೋದು. ನಾವೇನೇ ಹೇಳಿದ್ರು ನಾವ್ ಜೊತೆಲಿ ಇರ್ತೀವಿ, ಏನ್ ಮಾಡ್ಬೋದು ಅದ್ ಮಾಡ್ತೀವಿ, ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ದಯಮಾಡಿ ಈ 2-3 ಟ್ರಕ್ಸ್ ಏನಿದೆ ಅದನ್ನ ಖಂಡಿತವಾಗ್ಲೂ ನೀವು ಇಟ್ಕೊಂಡಿರ್ಲೇಬೇಕು. ಒಂದು ಸಾರ್ಬಿಟ್ರೇಟು, ಇನ್ನೊಂದು ಎಕೋ ಸ್ಪ್ರಿನ್ ಇಟ್ಕೊಳ್ಳಿ. ನಿಮ್ಗಾಗ್ದಿಲ್ಲ ಅಂದ್ರೆ ಬೇರೆ ಯಾರಿಗೂ ಅದಾದ್ರೂ ಕೊಡೋದಕ್ಕೆ ಅನುಕೂಲ ಆಗತ್ತೆ. ಈ ಫ್ರೀ ಹೆಲ್ತ್ ಕ್ಯಾಂಪ್ ನ ನಾವೆಲ್ಲ ಸೇರಿ ಒಂದು ರೂಪುರೇಷನ್ ಮಾಡಿಬಿಟ್ಟು 4-5 ವಾರ ಕಂಟಿನ್ಯೂಸ್ ಆಗಿ ಮಾಡೋಣ. ಮಾಡಿ ಏನಾದ್ರು ತೊಂದರೆ ಇದೆ ರಿಪೇರಿ ಮಾಡಿಸ್ಕೊಳ್ಳೋಣ. ಥ್ಯಾಂಕ್ ಯು. ನನಗೆ ಏನೋ ಥ್ಯಾಂಕ್ಸ್ ಹೇಳಕ್ಕಾಗಲ್ಲ ಅಥವಾ ಏನು ಹೇಳಕ್ಕಾಗಲ್ಲ ಅಂತ ಒಂದು ಬೇರೆ ಬರ್ತಿದೆ. ಎಷ್ಟು ಬೇರೆ ವ್ಯಕ್ತಿತ್ವ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಗ್ಗೆ ಹೇಳೋದು ನಾವೆಲ್ಲ ಒಳ್ಳೆ ನಾವೇ ನಾನೇ ಒಂದು ನಾವು ಅವ್ರ ಮನೆಯಲ್ಲಿ ಅವರ ಮನೆಗಳು ಅಲ್ಲಿ ಲೇಡೀಸ್ ಮನೆಗಳಲ್ಲಿ ತೊಂದರೆ ಇರೋದ್ರಿಂದ ನಮಗೆ ಯಾಕೂ ಸಿನಿಮಾ ಆಪ್ಷನ್ಸ್ ಇರಲಿಲ್ಲ. ಸೊ ಫೈನಾನ್ಸ್ ಮೀಟ್ ಮಾಡ್ತಿದ್ವಿ, ಅವ್ರಿಗೆ ಮೀಟ್ ಮಾಡ್ತಿದ್ವಿ. ನಮ್ಗೆ ಜನ ಗೊತ್ತಿಲ್ಲ. ಅಂದ್ರೆ ಆಕ್ಚುಲಿ ಆಪೋಸಿಟ್ ಅವನ್ನ ನನ್ನ ಕಾಯಿಲೆ ಖುಷಿ ನಮ್ಗೆ ಯಾವಾಗಲೂ ಎಷ್ಟೊಂದು ಸಾಧನೆ ನಿಮ್ಗ ಅದೇ ತರ ಕಾಲಿದ್ದೇನೆ ಮಾಡ್ತಾನೆ. ಮಾಡೋದಕ್ಕೆ ಇಲ್ಲ ಮುಖದಲ್ಲಿ ಸ್ಮೈಲ್ ಬರುತ್ತೆ. ಹಂಗೆ ಐ ನಾಟ್ ಏಬಲ್ ಟು ಡೈಜೆಸ್ಟ್ ಇಲ್ಲ ಅಂತ ಒಂದೆರಡು ನೆನಪುಗಳನ್ನ ಐ ವಾಂಟ್ ಟು ಶೇರ್ ವಿತ್ ಆಲ್ ಆಫ್ ಯು. ಈ ಟಿವಿ ಟು ಕಲರ್ಸ್ ಕನ್ನಡ ಜರ್ನಿನಲ್ಲಿ ದಿಲೀಪ ತುಂಬಾ ಕ್ರಿಟಿಕಲ್ ಪಾರ್ಟ್ ಆಗಿದ್ದ. ಅಂದ್ರೆ ಕಾರ್ತಿಕ್ ನಾನು ಚಿತ್ರಾಪುರಂ ಟೀಮ್ ಅಲ್ಲಿ ಇದ್ವಿ. ಅಂಡ್ ಸಡನ್ ಆಗಿ ಒಂದಿನ ದಿಲೀಪ್ ಆಫೀಸ್ಗೆ ಬ್ಯಾಗ್ ಎಲ್ಲ ಹಾಕೊಂಡು ಫಸ್ಟ್ ಟೈಮ್ ಸ್ಕೂಲ್ ಮಕ್ಕಳು ಬಂದ ಜೇಡಿ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು ಹಿಂಗ ನನ್ ಕೆಲಸ ಮಾಡಿಲ್ಲ ಜೇಡಿ ಅಂತ ಅವ್ನು ಲ್ಯಾಪ್ಟಾಪ್ ತೆಗೆದ್ಬಿಟ್ಟು ಕಾರ್ತಿಕ್ ಇದನ್ನು ಆಪರೇಟ್ ಮಾಡೋದು. ಸೊ ದ ಎಕ್ಸೈಟ್ಮೆಂಟ್ ದಿಲೀಪ್ ಹ್ಯಾಡ್ ಒಂದು ಲ್ಯಾಪ್ಟಾಪ್ ಆಪರೇಟ್ ಮಾಡೋ ವಿಷಯ ಆಗ್ಲಿ, ಒಂದು ಫುಲ್ ಸ್ಕೂಲ್ ಮಕ್ಕಳು ಬ್ಯಾಗ್ ಹಾಕೊಂಡ್ ಬರ್ತಿದ್ರು ಆಫೀಸ್ಗೆ. ಅಂಡ್ ಕಾರ್ತಿಕ್ ಅವ್ರ ಮೊದ್ಲೇ ಫುಲ್ ಫೇರ್ ಆಗಿದಾರ, ಟೆನ್ಷನ್ ಆದ್ರೆ ಕೆಂಪಗಾಗ್ಬಿಡ್ತಾರೆ ಕಾರ್ತಿಕ್. ನಾನ್ ಯಾವಾಗ್ಲೂ ಕೂಗಾಡ್ತಾ ಇದ್ದೆ, ದಿಲೀಪ್ ಐಸ್ ಕೋಲ್ಡ್ ಅಂದ್ರೆ ನಮ್ದು ಯಾವ್ದೋ ಈವೆಂಟ್ ಶುರು ಆಗ್ಬೇಕು, ಏನೂ ರೆಡಿ ಇಲ್ಲ. ಕಾರ್ತಿಕ್ ಟೆನ್ಷನ್, ನಾನ್ ದಿಲೀಪ್ ಇದೆಲ್ಲ ಆಗತ್ತೆ ತಲೆ ಕೆಡ್ಸ್ಕೊಬೇಡಿ ಅಂತ. ಸೊ ಯೂಸ್ ಟು ಬಿ ಸೋ ಕೂಲ್ ಅಬೌಟ್ ಇಟ್. ಅಂದ್ರೆ ಯಾವ್ದ್ರ ಬಗ್ಗೆನೂ ಟೆನ್ಷನ್ ತಗೊಂತಾ ಇರಲಿಲ್ಲ. ಅಂಡ್ ನಮ್ಮಿಬ್ರು ತುಂಬಾ ಆಪೋಸಿಟ್. ದಿಲೀಪ ತುಂಬಾ ಕಾಮ್, ಯೂಸ್ ಟು ಬಿ ಎಕ್ಸ್ಟ್ರೀಮ್ಲಿ ಕಾಮ್. ವೆರಿ ರೀಸೆಂಟ್ ಆಕ್ಚುಲಿ ಇವಾಗ ಮಾತಾಡ್ತಿದ್ವಿ ಕಾರ್ತಿಕ್. ಸೊ ನಮ್ದೊಂದು ಟೀಮ್, ನಾವ್ ಇಷ್ಟ ಜನ ಒಟ್ಟಿಗೆ ಈ ಟಿವಿಯಿಂದ ಕಲರ್ಸ್ ಮಾಡಿ ಅದೊಂದು ತುಂಬಾ ಜರ್ನಿ, ಟ್ರಾವೆಲ್ ಜರ್ನಿ. ಸುಬ್ಬು, ಕಾರ್ತಿಕ್, ನಾನು, ದಿಲೀಪ, ನಾವೊಂದು 4 ಜನ ತುಂಬಾ ಕೆಲಸ ಮಾಡಿದ್ದೀವಿ. ಐ ಥಿಂಕ್ ಎಲೆಕ್ಷನ್ 2014-15 ಆ ಟೈಮಲ್ಲಿ ಎಲೆಕ್ಷನ್ ಅಂಡ್ ಎಲ್ಲಾ ಕಡೆ ಎಲ್ಲಾ ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಮಾಡಿದೆ. ದಿಲೀಪ್ ಫೋನ್ ಮಾಡಿ ಬನ್ನಿ ಒಂದು ಜಾಗ ಕರ್ಕೊಂಡು ಹೋಗ್ತೀರಿ ಅಂತ ಯಾವ್ದೋ ಒಂದು ಬಾರ್ ಕ್ಲೋಸ್ ಆಗಿರೋದನ್ನ ಓಪನ್ ಮಾಡಿಸಿ ನಾವು 5 ಜನ ಕೂತ್ಕೊಂಡು ಎಷ್ಟು ನಕ್ಕಿದ್ದೀವಿ. ಅಂಡ್ ವಿ ಆಲ್ ಮೇಡ್ ಅ ಪ್ರಾಮಿಸ್, ಓಕೆ ನಾವು ತಿಂಗಳಿಗೆ ಒಂದ್ಸಲ ಸೇರ್ಬೇಕು ಅಂತ. ಅಂಡ್ ಇವತ್ತಿಗೂ ಸೇರಿಲ್ಲ ನಾವು. ಅಂಡ್ ಅದು ಯಾರು ಬರ್ದಿರೋ ಲೈಫ್ ಇಷ್ಟೇನೆ. ಐ ಡೋಂಟ್ ಥಿಂಕ್ ನಾವು ತುಂಬಾ ಪ್ಲಾನ್ ಮಾಡಬಾರ್ದು ಅಂತ ದಿಲೀಪ್ ನೋಡ್ಕೊಳ್ತೆ. ಅಂಡ್ ಒನ್ ಥಿಂಗ್, ನನಗೆ ದಿಲೀಪ್ ಸ್ಮೈಲ್ ಐ ನೆವರ್ ಬಿ ಏಬಲ್ ಟು ಫರ್ಗೆಟ್. ನನ್ನ ಪರಿಚಯ ದಿಲೀಪ್ ಆಕ್ಚುಲಿ ನನ್ನ ತಂದೆ ನಾಟಕದ ಕಂಪನಿಯಿಂದ, ಅಂದ್ರೆ ಅವರು ನಟರಂಗನಲ್ಲಿ ಸೃಜನ್, ದಿಲೀಪ್, ನನ್ನ ಅಕ್ಕ ಸ್ನೇಹ ಇವೆಲ್ಲ ಆಕ್ಟ್ ಮಾಡಿ ಬಂದಿರೋದು. ಸೊ ಒಂಥರ ನನಗೆ ಫ್ಯಾಮಿಲಿ ಮೆಂಬರ್. ನೀವು ನನಗೆ ಈ ಟೀಮ್ನಲ್ಲಿ ಒಂದು ದೊಡ್ಡ ಕೆಲಸ ಆಯ್ತು. ನೀವು ಅಂದ್ರೆ ಇದು ಹೆಣ್ಮಕ್ಳೆಲ್ಲ ಬರೋರು, ನಾನು ದಿಲೀಪ್ ಅಂತ ನನ್ ಬರ್ಮೇಲೆ ಕ್ರಶ್ ಇದೆ ಅನ್ನೋದು ಅಂತ. ಸೊ ಒಂದಿಷ್ಟು ಜನ ಹೆಣ್ಮಕ್ಳಿಗೆ ಇಲ್ಲ ದಿಲೀಪ್ ಕ್ರಶ್ ಮಾಡ್ಕೊಳ್ಳಿಲ್ಲ ಅಂತ. ಸೊ ದಟ್ ವಾಸ್ ಮೈ ಡ್ಯೂಟಿ ಇನ್ ಈ ಟಿವಿ. ಸೊ ಐ ಶೇರ್ಡ್ ಗ್ರೇಟ್ ರಿಲೇಶನ್ಶಿಪ್ ವಿತ್ ದಿಲೀಪ್. ವೆರಿ ರೀಸೆಂಟ್ಲಿ ನಾವು ಶಟ್ಲ್ ಆಗಿದ್ವಿ ಟಿವಿ ಕ್ಲಬ್ ಅಲ್ಲಿ ಶಟ್ಲ್. ಅದಾದ್ಮೇಲೆ ಕಾರಲ್ಲೇ ಕೂತು ಅವ್ರ ಮನೆ ಆಚೆ ವಿ ಹ್ಯಾಡ್ ಅ ಡ್ರಿಂಕ್. ಅಂಡ್ ಮನೆಗೆ ಬನ್ನಿ ತುಂಬಾ ಫೋರ್ಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಇದೇ ಮೇಡಮ್ ಫೋನ್ ಎಲ್ಲ ಮಾಡ್ಕೊಟ್ರು, ಇನ್ನೊಂದ್ಸಲಿ ಬರ್ತೀನಿ ದಿಲೀಪ್ ಅಲ್ಲ. ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಆ ರೀತಿ ಆ ಮನೆಗೆ ಹೋಗ್ತೀನಿ ಅಂತ. ಐ ರಿಯಲಿ ಮಿಸ್ ಯು. ಅಂಡ್ ಕೆಲವು ಸಂಬಂಧಗಳು ನೀವು ಡೈಲಿ ಮಾತಾಡ್ಬೇಕಾಗಿಲ್ಲ, ಯು ಡೋಂಟ್ ಹ್ಯಾವ್ ಟು ಟಾಕ್ ಡೈಲಿ ಮೀಟ್ ಮಾಡ್ಬೇಕಾಗಿಲ್ಲ. ಬಟ್
ಅದು ಸದಾ ಕಾಲ ಇರುತ್ತೆ. ಅಂಡ್ ದಿಲೀಪ್ ವಾಸ್ ದಟ್ ಫಾರ್ ಮೀ. ತುಂಬಾ ಮಿಸ್ ಮಾಡ್ಕೊಂತೀನಿ. ಯಾವಾಗ್ಲೂ ಹೇಳೋರು ಅಂದ್ರೆ 50ಕ್ಕೆ ರಿಟೈರ್ಡ್ ಆಗ್ಬೇಕು ಸಾಕು ಸರ್, ಎಂಜಾಯ್ ಮಾಡ್ಬೇಕು ಅಂತ ಯಾವಾಗ್ಲೂ ಹೇಳೋರು. ಅಂಡ್ ಪ್ರತಿ ಸರಿ ವಿದ್ಯಾಗೆ ಹೇಳ್ತಾ ಇರ್ತೀನಿ, ಪ್ರೊಡಕ್ಷನ್ ಎಲ್ಲ ಸಾಕು, ರಾಮನಗರದಲ್ಲಿ ಇರ್ತೀನಿ, ರಾಮನಗರದಿಂದ ಅಪ್ ಅಂಡ್ ಡೌನ್ ಮಾಡ್ತೀನಿ ಅಂತ ಹೇಳೋರು. ಹೇಳಲ್ಲ ವಿದ್ಯಾ ಮ್ಯಾಮ್ ಹೇಳೋರು, ಅಂದ್ರೆ ಏನ್ ಸರ್ ನೋಡಿ ಕಮಿಟ್ಮೆಂಟ್ಸ್ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕಲ್ಲ, ಕೇಳಲ್ಲ ಇವನು ಅಂತ ಹೇಳೋರು ಯಾವಾಗ್ಲೂ. ಅಂದ್ರೆ ಅದೇ ನಗು ಮುಖ, ಟೆನ್ಷನ್ ತಗೊಳ್ಳದೆ ಇರೋದು. ಅಂಡ್ ಒಟ್ಟಿಗೆ ಕೆಲಸ ಮಾಡಿದಾಗ ಪ್ರೊಡಕ್ಷನ್ ಮಾಡ್ಬೇಕು ಅಂತ ಆಸೆ ಇತ್ತು. ಆಮೇಲೆ ಒಟ್ಟಿಗೆ ಒಂದು ಅವ್ರದ್ದು ಆಕ್ಚುಲಿ ಈಗ ಧೃತಿ ಕ್ರಿಯೇಷನ್ಸ್ ಅಂತಿದೆ, ಮೊದಲು ಮೈಲ್ ಸ್ಟೋನ್ ಕ್ರಿಯೇಷನ್ಸ್ ಅಂತ ಶುರು ಮಾಡಿದ್ರು. ಅದು ಶುರು ಮಾಡಿ ಒಂದು ಪ್ರೊಡಕ್ಷನ್ ಶುರು ಮಾಡಿದಾಗ ಎಲ್ರಿಗೂ ಒಂದು ಸಕ್ಸಸ್ ಬೇಕು ಅಂತಿರುತ್ತೆ. ಅದಾಗ್ಲಿಲ್ಲ ಅವರಿಗೆ. ಅಂದ್ರೆ ಅದು 130 ಎಪಿಸೋಡ್ಗೆ ಮುಗ್ದೋಯ್ತು ಜಸ್ಟ್ ಮಾತಲ್ಲಿ ಅನ್ನೋ ಸೀರಿಯಲ್. ಅದಾದ್ಮೇಲೆ ಮಜಾ ಭಾರತ ಮಾಡಿದ್ರು. ಅದರಲ್ಲಿ ಅಂದ್ರೆ ಅಂತ ಟ್ಯಾಲೆಂಟ್ಗಳು ಬಂದ್ರು. ಬಟ್ ಅಂತ ಒಂದು ಪ್ರೊಡಕ್ಷನ್ ಒಂದು ಆಸೆ ಇರುತ್ತೆ, ಒಂದು ಲಾಂಗ್ ರನ್ ಮಾಡ್ಬೇಕು ಅಂತ. ಅದು ಪಾರುವಿಂದ ಸಾಧ್ಯ ಆಯ್ತು. ಪಾರು ನಂತರ ಅವ್ರು ತಿರುಗಿ ನೋಡ್ಲಿಲ್ಲ. ಅಂದ್ರೆ ಅದನ್ನ ಅಷ್ಟು ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಹೋದ್ರು. ಬ್ಯಾಡ್ಮಿಂಟನ್ ಆಡಿದೀವಿ, ಜೊತೆಗೆ ಕೂತಿದೀವಿ, ಮಾತಾಡಿದೀವಿ, ಹರಟಿದೀವಿ. ಅಂದ್ರೆ ಇಲ್ಲ ಅನ್ನೋದೇ ಆಗ್ತಿಲ್ಲ. ಅಂದ್ರೆ ತುಂಬಾ ಸಂದರ್ಭಗಳಲ್ಲಿ ಇಟ್ ಇಸ್ ನನ್ ಪರ್ಸನಲ್ ಲೈಫಲ್ಲಿ ನನ್ಗಾಗಿರೋ ಫಸ್ಟ್ ಲಾಸ್. ಅಂದ್ರೆ ಇಷ್ಟ ಹತ್ರದಲ್ಲಿ ಒಂದು ಸಾವನ್ನ ಅಥವಾ ಹಿಂಗೊಂದ್ ಬೆಳಿಗ್ಗೆ ಯಾರು ಇರಲ್ಲ, ಕೇಳಿದೀವಿ, ಓದಿದೀವಿ, ಏನೋ ಒಂದು ಬರ್ದಿರೋದು, ಕೇಳಿರೋದು ಎಲ್ಲ ಇದೆ. ಬಟ್ ಜೊತೆಗಿದ್ದವ್ರು ಹೋದಾಗ ಏನಾಗತ್ತೆ ಅನ್ನೋದಿದೆಯಲ್ಲ, ಅದು ತುಂಬಾ ಕಷ್ಟ ಅರಗಿಸ್ಕೊಳ್ಳೋದು. ಅಂದ್ರೆ ಎಲ್ಲ ಆಗಿದ್ದವರು ತುಂಬಾ ದಿವಸ ಅದು ಥ್ರೂ ಔಟ್ ಜರ್ನಿ ಇರುತ್ತೆ ನಮ್ಗೆಲ್ರಿಗೂ. ವಿದ್ಯಾ ಮ್ಯಾಮ್ಗೆ ಸ್ಟ್ರೆಂತ್ ಇದೆ ಅದು, ಬಟ್ ದಿಲೀಪ್ ಇಲ್ಲ ಅನ್ನೋದು ಖಂಡಿತ ಅವ್ರಿಗೆ ಥ್ರೂ ಔಟ್ ಇದ್ದೇ ಇರುತ್ತೆ. ಬಟ್ ಕನ್ಸಿತ್ತು ಮ್ಯಾಮ್, ಆ ಕನ್ಸು ಏನು ಅಂತ ನಿಮ್ಗೆ ಗೊತ್ತು. ಕಂಟಿನ್ಯೂ ಮಾಡಿ ಮ್ಯಾಮ್. ಅದಿತಿ ಧೃತಿ ಜೊತೆಗಿದ್ದಾರೆ, ಇಬ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅಂಡ್ ಲಾಸ್ ಇಸ್ ಆಲ್ವೇಸ್ ಅ ಲಾಸ್, ಅದನ್ನ ತುಂಬಿಕೊಡಕ್ಕಾಗಲ್ಲ. ಜೊತೆಗಿರ್ತಾರೆ ಅಂಡ್ ಎಲ್ರು ಜೊತೆಗಿರ್ತೀವಿ. ಥ್ಯಾಂಕ್ ಯು. ಏನೋ ಒಂದು ಬೇರೆ ಏನೋ ಈ ಡ್ರಗ್ ತಗೊಂಡ್ರೆ ನಿಮ್ಗೆ ಏನೋ ತೊಂದರೆ ಆಗುತ್ತೆ ಅಂತಲ್ಲ, ಇಟ್ ಇಸ್ ಅ ಲೈಫ್ ಸೇವಿಂಗ್ ಡ್ರಗ್. ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಂಥದ್ದು ಯಾವುದೋ ಒಂದು ಹೃದಯ ನೋವು ಬಂತು ಅಥವಾ ಭಾರ ಆಯ್ತು, ಎರಡ್ ತರ ತೊಂದರೆಗಳಿದೆ. ಒಂದು ಫಾಲ್ಸ್ ಫೀಲಿಂಗ್ ಬರುತ್ತೆ. ಏನು ನಿಮ್ಗೆ ಈ ಗ್ಯಾಸ್ಟ್ರಿಕ್ ಇಂದ ಆಸಿಡ್ ರಿಫ್ಲೆಕ್ಸ್ ಆಗೋದ್ರಿಂದ ಸೇಮ್ ನೋವೇ ಬರೋದು. ಏನು ನಮ್ಗೆ ಹೃದಯಾಘಾತ ಆದಾಗ ಏನ್ ನೋವು ಬರುತ್ತೋ ಅದೇ ತರ ಬರುತ್ತೆ. ಇಲ್ಲಿ ಇದು ಭಾರ ಆಗಿ ಇಲ್ಲಿ ಟ್ರಾವೆಲ್ ಆಗಿ ಇದು ಬೆನ್ನಿಗೆ ಬರುತ್ತೆ. ಯಾವುದು ಈ ಹೃದಯಾಘಾತ ಆದಾಗ ಈ ಆಸಿಡ್ ರಿಫ್ಲೆಕ್ಸ್ ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ಕಚ್ಕೊಳುತ್ತೆ. ಬಟ್ ಇಲ್ಲೇ ನೋವು ಬರುತ್ತೆ, ಸೇಮ್ ನೋವು. ಇದನ್ನ ಎಲ್ರೂ ನಾವೇನ್ ಅನ್ಕೊಳ್ತೀವಿ, ಎಲ್ಲದಕ್ಕೂ ಅಸಿಡಿಟಿ ಅಂತ ಅನ್ಕೊಂಡು ಟ್ಯಾಂಕ್ ಇಟ್ಕೊಂಡು ಮುಗಿಸ್ಬಿಡ್ಬೋದು, ಸೆಲ್ಫ್ ಮೆಡಿಕೇಶನ್ ಅಂತ ಅನ್ಕೊಳ್ತೀವಿ. ದಯಮಾಡಿ ಆ ತಪ್ಪನ್ನ ಮಾಡೋದು ಬೇಡ. ನಾವು ಇದನ್ನ ಏನೇ ಆ ತರದ್ ಎಂತದೇ ಒಂದು ಆತಂಕ ಬಂದ್ರೆ ಟ್ರೈ ಟು ರೀಚ್ ದಿ ಹಾಸ್ಪಿಟಲ್. ಗೂಗಲ್, ಯು ಲೈಕ್ ಟು ರೀಚ್ ದಿ ಹಾಸ್ಪಿಟಲ್. ಹೋಗಿ ಒಂದು ಅರ್ಧ ಗಂಟೆ ಏನೂ ಇಲ್ಲ ಅಂತ ತಿಳ್ಕೊಂಡ್ ಬರೋದಕ್ಕೆ ದೊಡ್ಡ ಸಾಹಸ ಆಗಲ್ಲ. ಅದ್ರ ಜೊತೆಯಲ್ಲಿ ಒಂದು ECG ಮಾಡ್ತಿದ್ವಿ. ಈಗ ಎಲ್ಲರಿಗೂ ಹೃದಯಾಘಾತ ಆದಾಗ ECG ಮಾಡ್ತಾರೆ. ಎಷ್ಟೋ ಜನ ಮಕ್ಕಳಿಗೆ ECG ಓದಕ್ಕೆ. ಸೊ ಹಾಗಾಗಿ ನೀವೇನೇ ಆ ತರ ಒಂದು ಹಾಸ್ಪಿಟಲ್ ಹೋಗೋ ECG ಜೊತೆಯಲ್ಲಿ ಒಂದು ProPy ಅಂತ ಮಾಡ್ತಾರೆ, ProPy ಅಥವಾ ಪ್ರೋಟೋಮಿನ್ ಟೆಸ್ಟ್. ಅದನ್ನ ಒತ್ತಾಯ ಮಾಡಿ ಮಾಡಿಸಿ, ಪರವಾಗಿಲ್ಲ. ಅದಕ್ಕೆ 500-400 ರೂಪಾಯಿ ಖರ್ಚು ಹಾಕ್ಬೋದು. ಬಟ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ನಿಮ್ಗೇನೆ ಅದು ತಿಳುವಳಿಕೆ ಬರುತ್ತೆ. ದಯಮಾಡಿ ಡು ನಾಟ್ ನೆಗ್ಲೆಕ್ಟ್ ಇದನ್ನ. ಈ ಸಾರ್ಬಿಟ್ರೇಟ್ ನ ದಯಮಾಡಿ ಇಟ್ಕೊಳ್ಳಿ. ಅದ್ರ ಕೆಲಸ ಏನಂದ್ರೆ, ಸಾರ್ಬಿಟ್ರೇಟ್ ಏನ್ ಮಾಡುತ್ತೆ, ನೀವು ಇಮಿಡಿಯೇಟ್ ಆಗಿ ಎದೆನೋ ಬಂದಾಗ ಇಟ್ಕೊಂಡ್ರೆ ನಿಮ್ಮ ವೆಸಲ್ಸ್ ಏನಿದೆ ಅದು ಆರಾಮಕ್ಕೆ ಓಪನ್ ಆಗುತ್ತೆ. ಸೊ ರಕ್ತ ಚಲನೆ ಹೆಂಗಾದ್ರೂ ಆಗುತ್ತೆ. ಸಾರ್ಬಿಟ್ರೇಟ್ ಅದ್ರ ಜೊತೆಗೆ ಎಕ್ವಿಸ್ಪಿನ್ ಎರಡು ಡ್ರಗ್ಗಳನ್ನ ನೀವು ಯಾರಿಗಾದ್ರೂ ಇಟ್ಕೊಂಡಿರಲಿ, ನಿಮ್ಮ ಪಕ್ಕದಲ್ಲಿ ಯಾರಿಗಾರು ಬರ್ಬೋದು, ನಿಮಗೆ ಆಗ್ಬೋದು. ಅದನ್ನ ಕ್ಯಾರಿ ಮಾಡಿ. ನಾವು ಏನು ದಿಲೀಪ್ ಬಗ್ಗೆ ನಾವು ಏನಿಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ನಿಮ್ಗೆ ಅನಾಹುತ ಆಗ್ತಿಲ್ಲ ಅಂತ ಒಂದು ಸೂಚನೆ ಎಲ್ರಿಗೂ ಕೊಡ್ಬೇಕು. ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ನಾವು ನನ್ನ ತಪ್ಪು ಹೇಳೋ ತರ ನಾವು ಇರ್ಬೇಕಾಗತ್ತೆ. ದಯಮಾಡಿ ಇದನ್ನ ಫಾಲೋ ಮಾಡಿ. ಇದರಿಂದ ಅಟ್ಲೀಸ್ಟ್ ದಿಲೀಪ್ಗೆ ಒಂದು
ಬಿಟ್ಟಿದ್ದೇನೆ ಇದನ್ನೆಲ್ಲ ಇದು ಪಾಠ ಅಂತ ನಾವು ಕಲ್ತಿದೀವಿ ಅಲ್ಪ. ಸೊ ದಯಮಾಡಿ ಇದನ್ನ ಮಾಡಿ. ಹಾಗೇನೆ ಟೆಲಿವಿಷನ್ ಉದ್ಯಮದಲ್ಲಿ ಸಾಕಷ್ಟು ಕಲಾವಿದರು ತಂತ್ರಜ್ಞರು ಎಲ್ಲರೂ ಇದೆ. ದಯಮಾಡಿ ಈಗ ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನಾನು ನಿಜವಾಗ್ಲೂ ಏನು ಮಾತಾಡಕ್ ಇಷ್ಟನೇ ಇಲ್ಲ. ಟು ವೆರಿ ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ, ಇವನ್ನ ಇಂಡಸ್ಟ್ರಿಗೆ ನಾನೇ ಕರ್ಕೊಂಡ್ ಬಂದಿದ್ದು. ಅವ್ನ್ ಮಾಡಲ್ಲ ಅಂದ, ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಲ್ಲ ಅಂದ. ನಾನ್ ಗಲಾಟೆ ಮಾಡಿದೆ. ಅವ್ನ್ ನಂದಿತನ್ ಯಾವ್ದೋ ನಾಟಕದಲ್ಲಿ ಅವನ್ ಪಾತ್ರ ನೋಡಿದ್ದೆ. ಅವನ್ನ ಗಲಾಟೆ ಮಾಡಿ ಕರ್ಕೊಂಡ್ಬಂದು ಫಸ್ಟ್ ಟೈಮ್ ಅವನು ಮೇಕಪ್ ಹಾಕಿ ಹೊಸಪೇಟೆಯಲ್ಲಿ ಶೂಟಿಂಗ್ ಮಾಡಿದ್ದೆ. ಸೊ ಆಗ್ಲಿಂದ ಅವನ್ ನನ್ಗೆ ಐ ಡೋಂಟ್ ನೋ, ಫ್ರೆಂಡ್, ಬ್ರದರ್ ಅಥವಾ ಫ್ಯಾಮಿಲಿ ಮ್ಯಾನ್ ಏನು ಅಂತ ಹೇಳಕ್ ಗೊತ್ತಿಲ್ಲ. ಅವ್ನ ರಿಲೇಶನ್ಶಿಪ್ ವಿ ಕ್ಯಾರಿಡ್ ಎ ಲಾಟ್ ಬಾಂಡಿಂಗ್ ಟುಗೆದರ್. ಅವ್ನ IS ಸೀರಿಯಲ್ ಮಾಡಿರೋದು ಮೋಸ್ಟ್ಲಿ ನಂದೆ ಅನ್ಸುತ್ತೆ, ನನಗೆ ಗೊತ್ತಿರೋ ಹಂಗೆ. ಕಂಬದ ಮನೆ ಅಂತ ಒಂದ್ ಸಿಂಗಲ್ ಎಪಿಸೋಡ್ ಉದಯ ಟಿವಿನ DD9 ಮಾಡಿದ್ದಿತ್ತು. ಅದಾದ್ಮೇಲೆ ಜರ್ನಿ ಮಾಡ್ತಿದ್ದಾಗ ಹರಿ ಹೊಟ್ಟೋಗಿದ್ದಾನೆ ಅನ್ಸುತ್ತೆ. ಹರಿ ಮನೆಗೆ ಏನಕ್ಕೂ ಹೋಗಿದ್ದಾಗ ಹರಿ, ಸತೀಶ, ದಿಲೀಪ 3 ಜನ ಕಂಬೈನ್ ಸ್ಟಡೀಸ್ ಮಾಡ್ತಿದ್ರು. ಇವತ್ತು ನಾನು ಕಾರಲ್ಲಿ ಬರುವಾಗ ಐ ಫೆಲ್ಟ್ ಸೋ ಬ್ಯಾಡ್. ಇದೇ ಪಕ್ಕದ ರೋಡಲ್ಲಿ 3 ಜನ ಕುತ್ಕೊಂಡು ಓದ್ತಾ ಇದ್ರು ಸತೀಶನ್ ಮನೆಯಲ್ಲಿ. ಅವಾಗ ದಿಲೀಪನ್ ನೋಡಿದೆ, ನೀನೇನೋ ಇಲ್ಲಿ ಅಂದ್ರೆ. ಆಮೇಲೆ 3 ಜನ ಕ್ಲಾಸ್ಮೇಟ್ಸ್ ಅಂತ ಗೊತ್ತಾಯ್ತು. ಸೊ ಈ ಬಿಕೇಮ್ ಮೋರ್ ಕ್ಲೋಸರ್ ಟು ಮೀ ಬಿಕಾಸ್ ಹರಿ ವಾಸ್ ವರ್ಕಿಂಗ್ ವಿತ್ ಮೀ. ಅಂಡ್ ಐ ಥಿಂಕ್ ದಿಲೀಪ ಫಸ್ಟ್ ಟೈಮ್ ನಾನು ಭೇಟಿ ಮಾಡಿದ್ದು ಐ ಥಿಂಕ್ 17-18 years old. ಅವನು ಡಿಗ್ರಿನೂ ಮುಗಿಸಿರ್ಲಿಲ್ಲ, 2 ಡೈಲಿ ಸೋಪ್ ಮುಗಿಸಿದ್ದ. ಆಮೇಲೆ ದೆನ್ ಐ ವಾಸ್ ವರ್ಕಿಂಗ್ ಫಾರ್ ಎ ಕಂಪನಿ. ದೆನ್ ಅದನ್ನ ಬಿಟ್ಟು ನಾವೇ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದಾಗ ಇನ್ನೂ ಹೊರಟ್ರು. ಮುಕ್ತ ಮಾಡ್ತಿದ್ವಿ. ಮುಕ್ತ ಅಲ್ಲಿ ಒಂದ್ ಕ್ಯಾರೆಕ್ಟರ್ ಇತ್ತು, ಅದನ್ನ ಅಜಿತ್ ತಂಡೆ ಮಾಡಿದ್ರು. ಆ ಕ್ಯಾರೆಕ್ಟರ್ನ ನಾನು ದಿಲೀಪನ್ ಮಾಡು ಅಂತ ಕೇಳಿದ್ದೆ. ದಿಲೀಪ ಮಾಡ್ತೀನಿ ಅಂದ. ಆಮೇಲೆ ಅವ್ನಿಗೊಂದು ಆಪ್ಷನ್ ಇಟ್ಟೆ, ನಾನು ಇನ್ನೊಂದ್ ಸೀರಿಯಲ್ ಮಾಡ್ತಾ ಇದ್ದೀನಿ ಮಳೆಬಿಲ್ಲು ಅಂತ, ಅದ್ರಲ್ಲಿ ಒಂದು ರೋಲ್ ಇದೆಯೋ, ನೀನೇ ಕರೆಕ್ಟ್ ಅದಕ್ಕೆ ಅಂದೆ. ಏನ್ ರೋಲು ಅಂದ. ಒಂದ್ ಹೆಂಗ್ಸ್ನ ಲವ್ ಮಾಡ್ತೀಯ ಅಂದ. ಅವ್ನ್ ಈ ತರ ರೋಲ್ ನನ್ಗೆ ಸಜೆಸ್ಟ್ ಮಾಡ್ತೀರಾ ಅಂದ. ಇಲ್ಲ ಇದನ್ನ ಯಾರು ಮಾಡಕ್ಕಾಗಲ್ಲ, ನೀನ್ ಒಬ್ನೇ ಕಣ ಅದನ್ನ ಮಾಡಕ್ಕಾಗೋದು ಅಂದ. ದೆನ್ ಈ ಡಿಡ್ ದಟ್ ರೋಲ್. ಆ ಸೀರಿಯಲ್ ಇವತ್ತವರೆಗೂ ಇಟ್ಸ್ ಎ ಮೈಲ್ ಸ್ಟೋನ್. ನಮ್ ಕಂಪನಿಯಲ್ಲಿ ಇಟ್ಸ್ ಎ ಮೈಲ್ ಸ್ಟೋನ್. ಇವತ್ತು ನನ್ಗೆ ಯಾವಾಗಾದ್ರೂ ತುಂಬಾ ಅಂದ್ರೆ ಇಲ್ಲಿ ನಮ್ ಟೀಮ್ ಯಾರಿಗೂ ಒಂಥರ ಇವತ್ತು ಮಾತಾಡೋದಕ್ಕೇನೆ ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ನಾವೆಲ್ಲರೂ ಸೇರ್ಕೊಂಡಾಗ ಜೀ ಕನ್ನಡಕ್ಕೆ ನಾವೆಲ್ಲ ತುಂಬಾ ಚಿಕ್ಕವರು. ಸೊ ದಿಲೀಪ್ ಸರ್ ಮನೆಯಲ್ಲಿ ತರ ಚಿಕ್ಕ ಮಕ್ಕಳಾಗಿ ಬಂದು ಅವ್ರ ಮನೆ ಮಕ್ಕಳ ತರ ಆಡಿ, ಸೊ ಅವ್ರ ಜೊತೆಗಿದ್ದು, ಸೊ ಹಂಗಿದ್ರಿಂದ ಅಂದ್ರೆ ನನ್ಗಾಗ್ಲಿ ಅಥವಾ ನಮ್ ಫಿಕ್ಷನ್ ಚೇತನ್ ಆಗ್ಲಿ ಅಥವಾ ಅದ್ರಾಗ್ಲಿ ಯಾರಿಗೂ ನಮ್ಗೆ ಏನ್ ಮಾತಾಡ್ಬೇಕು ಅನ್ನೋದು ಅಂದ್ರೆ ಗೊತ್ತಿಲ್ಲ. ಅಂದ್ರೆ ಡೇ ಟು ಡೇ ಬೇಸಿಸ್ ಅಲ್ಲಿ ಅಂದ್ರೆ ದಿಲೀಪ್ ಸರ್ ನಾನು ವಿದ್ಯನ್ನ ಅಂದ್ರೆ ಒಂದ್ ಯಾರು ನಿಮ್ ಫೋನ್ ರೆಕಾರ್ಡ್ ತೆಗೆದ್ರೆ ದಿನದಲ್ಲಿ ಒಂದು ಮಿನಿಮಮ್ ಅಂದ್ರೆ 25 ಕಾಲ್ ಹೋಗಿರೋದು. ಸೊ ಅವತ್ತು ಬೆಳಗ್ಗೆ ನಾವೆಲ್ಲ ಇದಕ್ಕೆ ಹೋಗಿದ್ವಿ, ನಾವು ಜಿಕಾಡ ಹೊರಟು ನಾವು ಕೋಲ್ಕತ್ತಾಗೆಲ್ಲ ಹೋದಾಗ ಟೇಕ್ ಆಫ್ ಆಗೋ ಟೈಮ್ ಅಲ್ಲಿ ನನ್ಗೆ ನಿಮ್ಮ ದೀಪಕ್ ಅವ್ರು ಕಾಲ್ ಮಾಡಿದ್ರು, ದಿಲೀಪ್ ಸರ್ಗೆ ನಾವು ಹುಷಾರಿಲ್ಲ ಅಂತ ಅವ್ರ ಮನೆಗೆ ಹೋಗ್ಬನ್ನಿ ಅಂತ. ಅಂದ್ರೆ ನಾವಿಬ್ರು ಹತ್ರ ಇದ್ರಿಂದ ಅವ್ರು ಹೇಳಿದ್ರು. ಹೋಲ್ ಫ್ಲೈಟ್ ಅಲ್ಲಿ ನಮ್ಗೆ ಅದೇ ಒಂಥರ ಏನೋ ಒಂಥರ ಒಳಗೊಳಗೆ ಭಯ, ಏನಾಗಿದೆ ಅಂತ. ಏನಾಗಿರಲ್ಲ, ಅವ್ರಿಗೆ ಏನಾಗತ್ತೆ ಅನ್ನೋ ತರ ಅನ್ಕೊಂಡಿದ್ವಿ. ಬಟ್ ಇವಾಗ ತಕ್ಷಣ ನಮ್ಗೆ ಅದೇ ಗೊತ್ತಾಗಿದ್ರಿಂದ ಇವತ್ತವರೆಗೂ ನಮ್ಗೆ ಅದೊಂದ ಪೇನ್ ಆಫ್ ಅವರ್ ಜರ್ನಿ ಈಸ್ ಮೋಸ್ಟ್ ಪೇನ್ಫುಲ್ ಜರ್ನಿ ಆಫ್ ಮೈ ಲೈಫ್. ಅಂದ್ರೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ, ಬಟ್ ಒಳಗಡೆ ಏನೋ ಅನಿಸ್ತಾ ಇದೆ. ಯಾಕಂದ್ರೆ ನಾನು ದಿಲೀಪ್ ಸರ್ ಆಲ್ಮೋಸ್ಟ್ ಅದಕ್ಕೂ ಮುಂಚೆ 4 ತಿಂಗಳು ಒಟ್ಟಿಗೆ ಇದೀವಿ. ಅಂದ್ರೆ ಅವ್ರ ಮನೇಲೆ ಊಟ, ಅವ್ರ ಮನೇಲೆ ಎಡಿಟಿಂಗ್ ಕೆಳಗಡೆ, ದಿನ ರಾತ್ರಿ ಅವ್ರ ಮನೇಲೆ ಇರ್ತಿದ್ವಿ. ಎಡಿಟಿಂಗ್ ಮುಗಿಯೋದು ರಾತ್ರಿ 12 ಆಗಿರೋದು. ಅದಾದ್ಮೇಲೆ ಸ್ಕ್ರೀನ್ ಪ್ಲೇ ಡಿಸ್ಕಷನ್, ನೆಕ್ಸ್ಟ್ ಡೇ ಶೂಟಿಂಗ್, ಅದಾದ್ಮೇಲೆ ಡೈಲಾಗ್ ಬರೋದು, ಡೈಲಾಗ್ ಅನ್ನ ಕುತ್ಕೊಂಡು ಇದ್ದಿದ್ದೋದು. ಅಂದ್ರೆ ಅವ್ರ ಜೊತೆಗಿನ ಜರ್ನಿ ಅನ್ನೋ ಒಂದು ದೊಡ್ಡ ಪಾಠ. ಒಂದು ಜೀವನದಲ್ಲಿ ಒಂದು ಈ ಟೈಮಲ್ಲಿ ಬಂದಿದಂತ ಒಂದು ಮುಂಚಿಕೆ ಇರುವಂತ ದೊಡ್ಡ ಕೊಯ್ಮಿಂಚು ನನ್ನ ಜೀವನದಲ್ಲಿ. ಅಂದ್ರೆ ಈಗ ದಿಲೀಪ್ ಸರ್ ತರದ ನಿರ್ಮಾಪಕರು
ಸಿಗ್ತಾರೆ, ದಿಲೀಪ್ ಸರ್ ತರದ ನಿರ್ದೇಶಕರು ಸಿಗ್ತಾರೆ, ದಿಲೀಪ್ ಸರ್ ತರದ ಬರಹಗಾರರು ಸಿಗ್ತಾರೆ, ದಿಲೀಪ್ ಸರ್ ನಟನೂ ಸಿಗ್ತಾನೆ. ಆದ್ರೆ ಎಲ್ಲವೂ ಆಗಿದ್ದಾರೆ ದಿಲೀಪ್ ಸರ್. ಆ ತರ ವ್ಯಕ್ತಿ ಇನ್ನೆಲ್ಲೂ ಸಿಗಲ್ಲ. ಅದ್ಭುತ ನಟ, ಅದ್ಭುತ ನಿರ್ದೇಶಕ, ನಿರ್ಮಾಪಕ, ಅದ್ಭುತ ಬರಹಗಾರ, ಅದ್ಭುತ ಒಂದು ಕಥೆಗಾರ. ಅವ್ರ ಕಥೆ ನರೇಟ್ ಮಾಡ್ತಾ ಇದ್ರು, ಅದು ಹಂಗೆ ಸ್ಕ್ರೀನ್ ಅಲ್ಲಿ ಹೋದಂಗೆ ಅನುಭವ ಬರೋದು ನಿಮ್ಗೆಲ್ಲ. ನಾವೆಲ್ಲ ಅನ್ಕೋತಿದ್ವಿ ಅಂದ್ರೆ ಅವ್ರ ತುಂಬಾ ಕಥೆ ಹೇಳ್ಬೇಕು, ಇದಾಗ್ಬೇಕು ಅಂತ. ಸೊ ಜೀ ಕನ್ನಡದ ತಂಡ ಅವ್ರ ಮನೆ ಮಕ್ಕಳಿದ್ದಾಗ ನಾವು ಯಾವತ್ತೂ ಅಂದ್ರೆ ಡೇ ಟು ಡೇ ಬೇಸಿಸ್ ಅಲ್ಲೇ ಇದಿರ್ತೀವಿ. ನಮಗೂ ಅಷ್ಟೇ ಬೇಜಾರಿದೆ ಅಂಡ್ ಅಷ್ಟೇ. ಮನಸ್ಸು ತುಂಬಾ ಭಾರವಾಗಿದೆ. ಮಾತುಗಳು ಹೊರಗೆ ಬರ್ತಾ ಇಲ್ಲ. ಮುಂದೆ ಯಾವ ತರ ಭಾವನೆ ಅನಿಸ್ತಾ ಇದೆ ಅಂತಂದ್ರೆ, ಮನೆಗಳಲ್ಲಿ ಇದೇ ವಯಸ್ಸಿನ ಮಕ್ಕಳಿದ್ದಾವೆ. ಯಾವಾಗೂ ಹೇಳ್ತೀವಿ ನನಗೂ ಅನ್ಕೊಡೋ ಬದಲು ಏನಂತೇನಪ್ಪ, ತಂದೆ ತಾಯಿಗಳು ಹೆತ್ತ ಮಕ್ಕಳಿಗೆ ಅನ್ಕೊಡೋದು ಎಷ್ಟು ದುಃಖದ ಸಂಗತಿನೂ. ಹಾಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಹುಡುಗರು ಸಣ್ಣ ವಯಸ್ಸಲ್ಲಿ ಹೋಗ್ತಾ ಇರೋದು ಅಷ್ಟೇ ನೋವನ್ನು ಕೊಡ್ತಾ ಇದೆ ನಮ್ಗೆ. ಹಾಗಾಗಿ ಎಷ್ಟು ಹೇಳ್ಬೋದು, ಯಾವುದು ಶಾಶ್ವತ ಇಲ್ಲ, ಹುಟ್ಟು ಶಾಶ್ವತ ಇಲ್ಲ, ಅದಕ್ಕೆ ಹೋಗೋದು ಯಾವ್ದು ನಾವು ತಗೊಂಡು ಹೋಗಲ್ಲ. ಇದೆಲ್ಲ ಮಾತುಗಳ ಆಡೋಕ್ ಸ್ವಲ್ಪ ಆದ್ರೂ ಕೂಡ ಅದಕ್ಕೆ ತೋರಿಕೆ ಈ ನೆನಪುಗಳ ಒಂದು ರೀತಿಯ ನರಕ ಇದ್ದ ಹಾಗೆ. ಅದನ್ನ ಮೀರಿ ಬದುಕೋದಿದೆಯಲ್ಲ, ಅದು ಒಂದು ಸವಾಲು. ಅದನ್ನ ಸ್ವೀಕಾರ ಮಾಡುವಂತಹ ದಿನಗಳು, ಕ್ಷಣಗಳು, ಆ ದೊಡ್ಡ ಜವಾಬ್ದಾರಿ ಇದೆ. ನೀವು ಅದನ್ನು ನಿರ್ವಹಿಸ್ಬಲ್ರಿ. ಸದಾ ಅವರ ನೆನಪಿನಲ್ಲಿ ಶಕ್ತಿ ಆಗಲಿ, ಆ ಶಕ್ತಿನ ನಿಮ್ಮನ್ನು ಮುನ್ನಡೆಸಲಿ. ಇಷ್ಟು ಹೇಳಬಲ್ಲ. ಆರೋಗ್ಯ ಕಾಯ್ಕೊಳ್ಳಿ ಅಂತ ಹೇಳ್ತಿರ್ತೀವಿ. ದುಡಿಮೆ ಸಂಪೂರ್ಣವಾಗಿ ನಮ್ಮನ್ನು ನಾವು ನಮ್ಮ ದುಡಿಮೆ ಕಡೆಗೆ ಹೆಚ್ಚು ಆಸಕ್ತಿನ ಕೊಡ್ತೀವಿ. ಕುಟುಂಬವನ್ನು ನಿರ್ವಹಿಸಬೇಕು, ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು, ಕೀರ್ತಿ ಯಶಸ್ಸನ್ನ ಗಳಿಸ್ಬೇಕು ಅನ್ನೋದ್ರ ಹಿಂದೆ ಓಡಿದ್ರ ಜೊತೆನಲ್ಲಿ ನಮ್ಮ ದೇಹ ನಮ್ಮ ಜೊತೆಯಲ್ಲಿ ಎಷ್ಟು ಸಾಥ್ ಕೊಡುತ್ತಾ ಇರುತ್ತೆ. ಆ ದೇಹದ ಕಡೆನೂ ಕೂಡ ಬೆಳೆದು ಸ್ವಲ್ಪ ಲಕ್ಷ್ಯ ಕೊಡಿ. ಅವೆಲ್ಲ ಅದನ್ನೇ ಮಾಡಿರೋದು. ಬಟ್ ಹೇಗೋ ಆಯ್ತದು. ಆದ್ರೆ ಯಾಕೋ ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸಿಗೆ ಹೋಗೋರು ನೋಡಿದಾಗೆಲ್ಲ ಆತಂಕ ಆಗತ್ತೆ, ಭಯ ಆಗತ್ತೆ. ಡಯಟ್ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ಒಳ್ಳೆ ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಯಾಕೆ ನಾವು ಸಾಯ್ತೀವಿ ಗೊತ್ತಿಲ್ಲ. ಅಷ್ಟು ಸಣ್ಣ ವಯಸ್ಸಿಗೆ ಆಗ್ಸ ಬಟ್ ಎಲ್ಲ ಮಾಡ್ತೀವಿ. ಆದ್ರೆ ಸ್ಟ್ರೆಸ್ ಅನ್ನೋದಿದೆಯಲ್ಲ, ವಿಪರೀತ ತಗೊಳ್ಳುವಂತ ಕ್ಷೇತ್ರ ಇದು. ನಿರ್ಮಾಪಕರು, ಎಸ್ಪೆಷಲಿ ನಿರ್ದೇಶಕರು, ಈ ಎರಡು, ಯಾಕಂದ್ರೆ ಎಲ್ಲ ಹೊರೆ ಅವ್ರ ಮೇಲೆ ಇರುತ್ತೆ. ಆ ಹೊರೆನ ಇಳಿಸ್ಕೊಂಡು ಜೀವನವನ್ನ ಒಂದು ಲಯದಲ್ಲಿ ತಗೊಂಡು ತುಂಬಾ ಕಷ್ಟವಾದ ಕೆಲಸ. ತುಂಬಾ ಜನ ಇದ್ರಿ ನಿರ್ಮಾಪಕರಲ್ಲಿ, ತುಂಬಾ ಜನ ನಿರ್ದೇಶಕರಿದ್ದೀರಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಚೆನ್ನಾಗಿದ್ರೆ ನಿಮ್ ಹಿಂದೆ ಎಲ್ಲವೂ ಕೂಡ ಬರೋದಿದ್ರೆ ಬರ್ತಾನೆ ಹೋಗುತ್ತೆ. ನಿಮ್ ಹಿಂದೆ ಅದು ಬರ್ಲಿ, ಅದ್ರ ಹಿಂದೆ ನೀವು ಓಡ್ತಾ ನಿಮ್ಮನ್ನ ನಂಬಿದವರ ಬದುಕಿಗೆ ನೀವಿಲ್ಲದ ಹಾಗೆ ಆಗದೆ ಇರ್ಲಿ ಅಂತ ಆಶಿಸ್ತೀನಿ, ಮತ್ತೆ ಹಾರೈಸ್ತೀನಿ. ನೀವೆಲ್ಲ ನಮ್ಮ ಜೊತೆಲಿ
ಆರೋಗ್ಯವಾಗಿ ನೆಮ್ಮದಿಯಿಂದ ಸಂತೋಷದಿಂದ 3 ಕಾಲ ಬಲ ಇರಬೇಕು. ಅದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಾವು ಎಷ್ಟು ವಯಸ್ಸು ಬದುಕಿರ್ತೀವಿ ಅಂತ ನಮಗ್ ಗೊತ್ತಿಲ್ಲ, ಆದ್ರೆ ಇದನ್ನ ನೋಡಿದಾಗೆಲ್ಲ ನಮ್ಗೆ ನೋವಾಗ್ತಿರುತ್ತೆ, ತುಂಬಾ ನೋವಾಗ್ತಿರುತ್ತೆ. ಅಪ್ಪು ಸತ್ತಾಗ್ಲೂ ಅಷ್ಟೇ ತುಂಬಾ ನೋವಾಯ್ತು. ಹೀಗಾಗ್ಲೇ ಇರ್ಲಿ ಭಗವಂತ, ಹೀಗಾಗ್ಲೇ ಇರ್ಲಿ ಅಂತ ಹೇಳ್ತಾ ಎಲ್ಲರೂ ಜೊತೆಲಿದ್ದಾರೆ. ಇಡೀ ಇಂಡಸ್ಟ್ರಿ ನಮ್ಮ ಜೊತೆಲಿರುತ್ತೆ. ಧೈರ್ಯವಾಗಿದೆ. ನಮಸ್ಕಾರ. ದಿಲೀಪ್ ಪರಿಚಯ ಸಾಕಷ್ಟು ಒಂದು 25 ವರ್ಷಗಳಿಂದ ನನಗೆ ಪರಿಚಯ. ಕ್ರಿಕೆಟ್ ಆಡ್ತಾ ಇದ್ವಿ. ಅದಾದ್ಮೇಲೆ ನನಗೆ ಸಿನಿಮಾನಲ್ಲಿ ಒಂದು ಮೇಜರ್ ರೋಲ್ ಆಕ್ಟ್ ಮಾಡಿದ್ದ ಕಿಲಾಡಿ ಕಿಟ್ಟಿನಲ್ಲಿ. ಸಾಕಷ್ಟು ಒಡನಾಟ ಇತ್ತು. ಸರಿಸುಮಾರು ಒಂದು 60 ದಿನ ಚಿತ್ರೀಕರಣದಲ್ಲಿ ಒಂದು ಪಾತ್ರ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಒಂದಿತ್ತು. ಕೇವಲ ನಟ ಆಗಿರ್ಲಿಲ್ಲ, ಎಲ್ಲ ಮಜಲುಗಳನ್ನು ಅವನು ಚಾಪ್ ಮೂಡಿಸ್ತಿದ್ದ. ಇತ್ಲಾಗೆ ಆರ್ಟಿಸ್ಟ್, ಇತ್ಲಾಗೆ ಟೆಕ್ನಿಷಿಯನ್, ಇತ್ಲಾಗೆ ನಿರ್ದೇಶಕ, ಇತ್ಲಾಗೆ ನಿರ್ಮಾಪಕ, ಎಲ್ಲ ಕಡೆನೂ ಪ್ರೊಡಕ್ಷನ್ ಹೌಸ್ ಕಟ್ಕೊಂಡ. ಪ್ರೊಡಕ್ಷನ್ ಎಲ್ಲಾ ಮಜಲುಗಳು ಡಿಪಾರ್ಟ್ಮೆಂಟ್ಗಳನ್ನು ಅವನು ಕಂಟ್ರೋಲ್ ಮಾಡಕ್ ಶುರು ಮಾಡ್ದ. ಸಾಕಷ್ಟು ಕಲಾವಿದರಿಗೆ, ತಂತ್ರಜ್ಞರಿಗೆ ಕೆಲಸನೂ ಕೊಟ್ಟ. ಇದೇನಾಗಿದೆ ಅಂದ್ರೆ, ಈ ಕೆಲಸ ಮಾಡ್ತಾ ಮಾಡ್ತಾ ತುಂಬಾ ಪ್ರಬುದ್ಧರು ಅಂತ ನಾವೇನ್ ಅನ್ಕೊಳ್ತೀವಿ, ಅವರೆಲ್ಲ ಫಾಸ್ಟ್ ಫಾರ್ವರ್ಡ್ ನಲ್ಲಿ ಜೀವನ ಬೇಗ ಮುಗಿಸಿ ಟಿಕೆಟ್ ತಗೊಳ್ಳೋ ತರ ಆಗ್ಬಿಟ್ಟಿದೆ. ರೈಟ್ ಫ್ರಮ್ ಶಂಕರ್ ನಾಗ್ ಅವ್ರು ಇರ್ಬೋದು, ರೈಟ್ ಫ್ರಮ್ ಅಪ್ಪು ಅವ್ರು ಇರ್ಬೋದು, ದಿಲೀಪ್ ಅವರು ಫಾಸ್ಟ್ ಫಾರ್ವರ್ಡ್ ನಲ್ಲಿ ನಾವೇನ್ ನಿಧಾನಕ್ಕೆ ಮಾಡ್ತಾ ಹೋಗ್ತಾ ಇದೀವಿ, ಅದು ಫಾಸ್ಟ್ ಫಾರ್ವರ್ಡ್ ನಲ್ಲಿ ಮುಗಿಸಿ ನಾನು ಬೇಗ ಹೋಗ್ಬೇಕು ಅನ್ನೋ ದಿಕ್ಕಿನಲ್ಲಿ ಹೋಗ್ತಾ ಇದೆಯಲ್ಲೋ ಅನ್ನೋ ಒಂದು ಸೂಚನೆ ಕೊಡ್ತಿದ್ಯೋ ಅನ್ನೋ ಭಯ ಕೂಡ ಕಾಡ್ತಾ ಇದೆ. ಇವತ್ ರಾತ್ರಿ ಮಲ್ಕೊಂಡ್ರೆ ನಾವು ನಾಳೆ ಬೆಳಿಗ್ಗೆ ಎದ್ದೇಳ್ತೀವಿ ಅನ್ನೋ ಯಾವ ಖಾತ್ರಿನೂ ಇಲ್ವೇನೋ ಅನ್ನೋ ಸ್ಥಿತಿ ತಲುಪಿದೀವಿ ನಾವು. ಇವೆಲ್ಲ ಮೀರಿ ಟೆಕ್ನಾಲಜಿ, ತಂತ್ರಜ್ಞಾನ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಿಕ್ಕಾಬಟ್ಟೆ ಇದೆ. ಸಾಕಷ್ಟು ಆಸ್ಪತ್ರೆಗಳು ಟೆಕ್ನಾಲಜಿಗಳ ಜೊತೆಲಿ ಆಟ ಆಡ್ತಿದ್ವಿ. ಒಂದು ಆಸ್ಪತ್ರೆ ಇದೆ. ಈ ಆಸ್ಪತ್ರೆಯಲ್ಲಿ ಸಾಕಷ್ಟು ಏನೇನು ಈಗಿನ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಬೋದು, ಅಥವಾ ಏನೇನು ನಮ್ಗೆ ಮೊದಲು ತಲೆನೋವು ಬಂದ್ರೆ ಸರಿ ಡೌನ್ ಇಟ್ಕೊಂಡಿದ್ವಿ, ಜೇಬಿನಲ್ಲಿ ಪ್ರಶ್ನೆ ಇಟ್ಕೊಂಡು ಆಡ್ತಾ ಇದ್ವಿ. ಅದೆಲ್ಲ ಟಿವಿನಲ್ಲಿ ಬರ್ತಾ ಇತ್ತು, ಸರಿ ಡೌನ್, ತಲೆನೋವು ಬಂದ್ರೆ ಸರಿ ಡೌನ್. ಕೆಲವು ಲೈಫ್ ಸೇವಿಂಗ್ ಡ್ರಗ್ಸ್ ಇವೆ. ಈಗ 30 ವರ್ಷದಲ್ಲಿ ಒಬ್ಬ ಕ್ರಿಕೆಟ್ ಪ್ಲೇಯರು ಕ್ರಿಕೆಟ್ ಆಡ್ತಾ ಇದ್ದಾಗಲೇ ನಿರ್ಮಾಪಕರ ಸಂಘದವರು ಯಾವಾಗಲೂ ನಿರ್ಮಾಪಕರನ್ನ ಅನ್ನದಾತರು ಅಂತ ಇದ್ರು. ನಾನು ಕೂಡ ನಮ್ಮ ಅರವಿಂದ್ ಅವ್ರಿಗೆ ಸಿಕ್ಕಿದಾಗೆಲ್ಲ ಅನ್ನದಾತರು ಅಂತೀನಿ. ಖಂಡಿತ ಅದು ನಿರ್ಮಾಪಕರಿದ್ರೇನೆ ಪ್ರತಿಯೊಂದು ಇಂಡಸ್ಟ್ರಿ ನಡೆಯೋದಕ್ಕೆ ಸಾಧ್ಯ. ಆದ್ರೆ ಇವತ್ತು ದಿಲೀಪ್ ಅವರು ನಮ್ಮ ಜೊತೆ ಇಲ್ಲ. ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಮ್ಮೆಲ್ಲರ ಜೊತೆನೂ ಇದ್ದಾರೆ. ನಮ್ಮ ಕಿರುತೆರೆಗೆ ಒಂದು ವೈಭವವನ್ನು ತಂದುಕೊಟ್ಟಂತವರು ತಮ್ಮ ನಿರ್ಮಾಣಗಳ ಮೂಲಕ ದಿಲೀಪ್ ಅವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ರವಿಚಂದ್ರನ್ ಅವರು ಹೇಗೆ ಕನ್ನಡ ಸಿನಿಮಾಗಳಿಗೆ ತೆರೆ ಮೇಲೆ ವೈಭವವನ್ನು ತಂದುಕೊಟ್ರು, ಅದೇ ರೀತಿ ದಿಲೀಪ್ ಅವರು ತಮ್ಮ ನಿರ್ಮಾಣದಿಂದ ಇಡೀ ಕಿರುತೆರೆಯನ್ನ ಅಷ್ಟೇ ವೈಭವದಿಂದ ನೋಡ್ಕೊಂಡ್ರು ಅಂತ ನಾನು ಭಾವಿಸ್ತೀನಿ. ಅವರ ಕುಟುಂಬಕ್ಕೆ ಭಗವಂತ ಆ ನೋವನ್ನು ಭರಿಸುವ ಶಕ್ತಿ ಕೊಡ್ಲಿ. ಎಲ್ಲರೂ ಅವರ ಕುಟುಂಬ ಜೊತೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಕೇಳಿ ಮನಸ್ಸಿಗೆ ಸಮಾಧಾನ ಆಯ್ತು. ಬಟ್ ಆ ಸಮಾಧಾನಕರವಾದ ಮಾತುಗಳು ವೇದಿಕೆ ಮೇಲೆ ಮುಗಿಬಾರ್ದು. ಅವರ ಮಕ್ಕಳು ಮತ್ತೆ ಅವರ ಕುಟುಂಬ ಇರೋ ತನಕ ಇಲ್ಲಿ ಯಾರ್ಯಾರು ವೇದಿಕೆ ಮೇಲೆ ಆ ಒಂದು ಭರವಸೆಯನ್ನ ಕೊಟ್ಟಿದ್ದೀರಿ, ದಯವಿಟ್ಟು ಅದನ್ನ ನಡೆಸಿ ನೆರವೇರಿಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಶಾಂತಿಯನ್ನ ಸಿಗ್ಲಿ ಅಂತ ಹಾರೈಸ್ತೀನಿ. ಎಲ್ಲರೂ ಹೇಳಿರುವ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಇಂಥ ಒಂದು ಸಮಾರಂಭ ನಡಿಬಾರ್ದಿತ್ತು, ಇನ್ನು ಮುಂದೆ ನಡೆಯೋದು ಬೇಡ. ದಿಲೀಪ್ ರಾಜ್ ಅವರಿಗಾಗಿ ಈಗಾಗಲೇ ತಯಾರಾದ ಒಂದು
ಟ್ಯೂನ್ಗೆ ನಿನ್ನೆ ರಾತ್ರಿ ಅಕಸ್ಮಾತ್ ಆಗಿ ನನಗೆ ಈ ತರದೊಂದನ್ನ ಬರಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅದನ್ನ ಬರೆದು ತಗೊಂಡ್ ಬಂದಿದ್ದೀನಿ. ಹಾಡೋ ಪ್ರಯತ್ನ ಮಾಡ್ತೀನಿ, ನೀವು ಕೇಳೋ ಪ್ರಯತ್ನ ಮಾಡಿ. ದಿಲೀಪ, ನಿನಗೆ ನನಗೆ ನನಗೆ ಸ್ಮರಣ, ನಿನ್ನ ಕನಸ ಭಾವ ತವಕ ಸ್ಫೂರ್ತಿ ಭಾವಕ ಸ್ಫೂರ್ತಿ ಭಾವಕ ಸ್ಮರಣ ಕನಸ ಭಾವ ತವಕ ಸ್ಫೂರ್ತಿ ಭಾವಕ ಸ್ಫೂರ್ತಿ ಭಾವಕ. ವಿದ್ಯಾ ಅವರಿಗೆ ಆ ವಿಧಿ ಎಲ್ಲ ತರದಲ್ಲೂ ಶಕ್ತಿ, ಪ್ರೀತಿ, ಆಶೀರ್ವಾದ ಎಲ್ಲವನ್ನೂ ಕೊಡ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಾನಿಲ್ಲಿ ಎಷ್ಟೇ ದುಃಖ ಮನಸ್ಸಿನಲ್ಲಿ ಇದ್ರೂ ಕೂಡ ಅದನ್ನಿಟ್ಟುಕೊಂಡು ಲವಲವಿಕೆಯಿಂದ ಮಾತಾಡ್ಬೇಕು ಅಂತಾನೆ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ದಿಲೀಪ್ ರಾಜ್ ಅವರಿಗೆ ಯಾವತ್ತೂ ದುಃಖ ಇಷ್ಟ ಇರ್ಲಿಲ್ಲ. ದುಃಖ ಪಡೋ ಸೀನ್ ಇದ್ರೂ ಕೂಡ, ಮೇಡಮ್ ಅದೇನೇ ದುಃಖ ಪಡೋ ಸೀನ್ ಇದ್ರೂ ಕೂಡ ನೀವು ಲಾಜಿಕ್ ಎಲ್ಲ ನೋಡಕ್ ಹೋಗ್ಬೇಡಿ, ಸುಂದರವಾಗಿರ್ಬೇಕು. ಎಲ್ಲದರಲ್ಲೂ ಸೌಂದರ್ಯವನ್ನು ಹುಡುಕಿದವರು ಅವರು, ಬದುಕಿನಲ್ಲೂ ಕೂಡ ಸೌಂದರ್ಯವನ್ನ ಹುಡುಕಿದವರು. ಆ ಸೌಂದರ್ಯ ಅನ್ನೋದಕ್ಕೆ ಬೇರೆ 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 ಅರ್ಥಗಳನ್ನು ಕೊಟ್ಟವರು. ಅದು ಒಂದು ರಂಗ ಅಲ್ಲ, ಬರೀ ಸಾಹಿತ್ಯನೋ, ಬರೀ ಸಂಗೀತನೋ, ನಿರ್ದೇಶನನೋ, ನಿರ್ಮಾಪಣನೋ ಅದಷ್ಟೇ ಮಾತ್ರ ಅಲ್ಲ. ಅವ್ರ ಮನೇಲಿ ಒಂದು ಗ್ಯಾದರಿಂಗ್ ಕರೆದ್ರು ಕೂಡ ಅದಕ್ಕೂ ಒಂದು ಸೌಂದರ್ಯವನ್ನ ಅವ್ರು ಕೊಡ್ತಾ ಇದ್ರು. ಸೀನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ನಮ್ಗೆ ಆ ಕಡೆ ಈ ಕಡೆ ಗಮನ ಹೋಗ್ತಾ ಇರ್ಲಿಲ್ಲ. ಅಂತಹ ಮ್ಯಾಗ್ನೆಟಿಕ್ ಪವರ್ ಜೊತೆನಲ್ಲಿ ಸೀನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅವ್ರ ಜೊತೆಯಲ್ಲಿ 5.5-6 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ. ವಿದ್ಯಾ ಮತ್ತು ದಿಲೀಪ್ ದಂಪತಿ ನಿಮ್ಮ ನಿರ್ಮಾಣ ಅಂತ ಹೇಳಿದ್ರೆ ಅದಕ್ಕೊಂದು ಘನತೆ ಇದೆ. ಇಷ್ಟು ವರ್ಷಗಳ ಕಾಲ ಆ ಘನತೆಯನ್ನ ದಿಲೀಪ್ ಅವರ ಜೊತೆನಲ್ಲಿ ನೀವು ಕಾಪಾಡ್ಕೊಂಡು ಬಂದಿದ್ದೀರಿ. ಈಗ ಇಲ್ಲಿ ಬಂದಿರೋ ಎಲ್ಲರೂ ಹೇಳ್ತಾ ಇದ್ದೀವಿ ನಾವು ನಿಮ್ ಜೊತೆನಲ್ಲಿ ಇದೀವಿ ಅಂತ. ಇನ್ನು ಮುಂದೆ ಕೂಡ ಆ ಘನತೆಯನ್ನ ಹೀಗೆ ಕಾಪಾಡ್ಕೊಂಡು ಬನ್ನಿ, ನಿಮಗೆ ಎಲ್ಲಾ ತರದಲ್ಲೂ ಶಕ್ತಿಯನ್ನ ಆ ವಿಧಿ ಕೊಡ್ಲಿ ಅಂತ ಹೇಳ್ತಾ ತುಂಬ ಹೃದಯದ ಭಾವ ನಮನವನ್ನ ದಿಲೀಪ್ ಅವರಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಮಾತಾಡಬಾರ್ದು ಅನ್ಕೊಂಡಿದ್ದೆ. ಬಿಕಾಸ್ ನಾನು ಅವತ್ತು ಹೇಳ್ತಿದ್ದೆ ವಿದ್ಯನ್ಗೆ, ನನಗೆ ಲೈಫ್ ಟೈಮ್ ಅದು ಮನಸ್ಸಲ್ಲಿ ಉಳಿದ್ಬಿಟ್ಟಿದೆ. ಐ ಕುಡಂಟ್ ಸಿ ಹಿಮ್ ಫಾರ್ ದ ಲಾಸ್ಟ್ ಟೈಮ್ ಅನ್ನೋದು. ಬಹಳ ರೇರ್ ಕೇಸಸ್ ನಾನು ಊರಿಗೆ ಹೋಗೋದು. ಬಟ್ ಊರಿಗೆ ಹೋಗಿದ್ದ ಹಿಂದಿನ ದಿನ, ಮಾರನೇ ದಿನ ಬೆಳಗ್ಗೆ ನನಗೆ 7 ಗಂಟೆಗೆ ದೀಪಕ್ ಅವರು ಕಾಲ್ ಮಾಡ್ತಾರೆ, ಈ ಥರ ಒಂದು ಎಮರ್ಜೆನ್ಸಿ ಇದೆ ಹೋಗಿ ಅಂತ. ಬಟ್ ಯಾವಾಗಲೂ ಫೋನ್ ತೆಗಿಯೋಳು ಅಂದರೆ 2 ಗಂಟೆಗೆ ಕಾಲ್ ಬರಲಿ, 3 ಗಂಟೆಗೆ ಕಾಲ್ ಬರಲಿ, ಎಲ್ಲ ಕಾಲ್ಸನ್ನು ರಿಸೀವ್ ಮಾಡೋಳು. ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಫೋನೇ ತೆಗಿಲಿಲ್ಲ ಅವತ್ತು. ಐ ಥಾಟ್ ಯಾವಾಗಲೂ ಕೆಲಸ ಮಾಡ್ತಿರ್ತೀವಿ, ಊರಿಗೆ ಬಂದಿದ್ದೀನಿ ಅಂತ ನೋಡ್ಬಿಟ್ಟು ಫೋನ್ನ ಆಮೇಲೆ ಮಾಡ್ತೀನಿ ಅಂತ ಫೋನ್ ಇಟ್ಟಿದ್ದೀನಿ. ಆ ಒಂದು ಫೀಲಿಂಗ್ ಲೈಫ್ ಟೈಮ್ ನನಗಿರುತ್ತೆ, ಯಾಕೆ ನಾನು ಫೋನ್ ತೆಗಿಲಿಲ್ಲ ಅನ್ನೋದು. ಅದಾದಮೇಲೆ 9 o'clock ನನಗೆ ವೆನ್ ಪ್ರಮೋದ್ ಇಸ್ ಇನ್ ಹಿಸ್ ಶೂಟ್, ಹಿ ಕಾಲ್ಸ್ ಮೀ, ಹಿ ಸೇಸ್ ದಿಲೀಪ್ ಹೋಗ್ಬಿಟ್ನಂತೆ ಅಂತ. ನನಗೆ ಯಾವ ದಿಲೀಪ್? ಬಿಕಾಸ್ ವಿ ನೆವರ್ ಎಕ್ಸ್ಪೆಕ್ಟೆಡ್ ಈ ದಿಲೀಪ್ ಹಿಂಗೆ ಆಗ್ತಾರೆ ಅನ್ನೋದಿದೆಯಲ್ಲ, ಅದು ಈಗಲೂ ಹಿಸ್ ಲೈಕ್ ನಮ್ಮ ಜೊತೆಗಿದ್ದಾರೆ, ಇಲ್ಲೆಲ್ಲೋ ಶೂಟಿಂಗ್ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗಲ್ಲೇ ಇದ್ದೀವಿ ಆಯಿತಾ. ಅವತ್ತು ಆ ಮಾತು ಕೇಳಿದಾಗ ತುಂಬ ಇಟ್ ವಾಸ್ ಲೈಕ್, ಇಲ್ಲ ಅಂತ ಅಂದರೆ ಇಲ್ಲ, ನೀನು TV ಆನ್ ಮಾಡು ಅಂತ. ಸೊ ಇದೊಂಥರ ಜೀವನ ಪೂರ್ತಿ ನನಗೆ, ನಾನು ಅವತ್ತು ವಿದ್ಯೆಂಗೆ ಅದನ್ನೇ ಹೇಳಿದೆ, ಜೀವನ ಪೂರ್ತಿ ನನಗದು ಮನಸ್ಸಲ್ಲಿ ಹಾಗೆ ಉಳಿದಿದೆ, ದಟ್ ಐ ಕುಡಂಟ್ ಸಿ ಹಿಮ್ ಫಾರ್ ದ ಲಾಸ್ಟ್ ಟೈಮ್ ಅನ್ನೋದು. ಬಟ್ ನನ್ನ ಒಂದು ಆಸೆ ಅಂದರೆ
ಅಂಡ್ ಶಿ ಈಸ್ ಲೈಕ್ ದ್ಯಾಟ್. ದಿಲೀಪ್ ಮಾಡ್ತಿದ್ದ ಕೆಲಸಗಳಿಗೆ ಯಾವಾಗಲೂ ಶಿ ವಾಸ್ ಬಿಗ್ಗೆಸ್ಟ್ ಸಪೋರ್ಟ್. ನಾವೆಲ್ಲರೂ ನೋಡಿದ್ದೀವಿ. ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾದರೂ ಒಂದು ಒಳ್ಳೆ ಕೆಲಸಗಳಾಗಿದೆ ಅಂತಂದರೆ ವಿದ್ಯಾ ಶಿ ಯೂಸ್ ಟು ಬಿ ದೇರ್. ಸೊ ಹಾಗಾಗಿ ಇನ್ನು ಮುಂದೆ ದಿಲೀಪನ ಅಷ್ಟು ಕೆಲಸಗಳನ್ನು ವಿದ್ಯಾ ಮಾಡ್ತಾರೆ ಅನ್ನೋ ನಂಬಿಕೆ ಎಲ್ರಿಗೂ ಇದೆ. ಸೊ ಇವನ್ ಶಿ ಈಸ್ ಡೂಯಿಂಗ್ ಇಟ್. ಸೊ ಹೆಚ್ಚು 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 ಶಕ್ತಿ ಇನ್ನೂ ಆ ದೇವ್ರು ಕೊಡಲಿ, ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ. ಆ್ಯಂಡ್ ಎಲ್ಲರೂ ಹೇಳ್ದಂಗೆ ಪ್ರೊಡ್ಯೂಸರ್ ಅಸೋಸಿಯೇಷನಿಂದ ಅಂತೂ ಖಂಡಿತವಾಗ್ಲೂ ಎಲ್ಲರೂ ವಿ ಆರ್ ದೇರ್ ವಿತ್ ಯು. ಯಾವುದೇ ಪ್ರೊಡಕ್ಷನ್ ವಿಚಾರ ಆಗಿರಲಿ ಅಥವಾ ಮತ್ತೊಂದು ಕೆಲಸಗಳಾಗಲಿ, ಅದು ಪರ್ಸನಲ್ ವಿಚಾರಗಳಾಗಿರಲಿ, ಎನಿ ಟೈಮ್ ಏನೇ ಇದಾಗಿರಲಿ, ವಿ ಆರ್ ದೇರ್ ವಿತ್ ಯು. ಆ್ಯಂಡ್ ಇನ್ನೊಂದು ವಿಚಾರ ನಾನು ನಿಜವಾಗ್ಲೂ ಹಂಚ್ಕೋಬೇಕು. ಆಫ್ಟರ್ ದಿಸ್ ಇನ್ಸಿಡೆಂಟ್ ನಾನು ಪ್ರಮೋದ್ ಹೇಳ್ತಾ ಇದ್ದೆ, ಐ ಆಮ್ ಗೆಟಿಂಗ್ ಅ ಪೇನ್ ಅಂತ. I went to the hospital rushing. See, it's a lesson for everybody. So I think ಯಾವಾಗಲೂ ಆ ತಡ ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ಅದೆಲ್ಲವನ್ನ ಪಾಠ ಕಲಿಸ್ಬಿಟ್ಟು ಹೋಗಿದ್ದಾರೆ. ಸೊ ಲೆಟ್ಸ್ ಆಲ್ ನಾಟ್ ಡೂ ದ್ಯಾಟ್. ಸೊ ವಿ ಆಲ್ ಲವ್ ಯು ವಿದ್ಯಾ, ವಿ ಆರ್ ಆಲ್ವೇಸ್ ದೇರ್ ವಿತ್ ಯು. ಮತ್ತಷ್ಟು ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ಕೊಡೋದಿದೆ, ಮತ್ತಷ್ಟು ಜನರನ್ನ ಹುಟ್ಟು ಹಾಕೋದಿದೆ. ಸೊ ವಿ ಆರ್ ಆಲ್ ವೇಟಿಂಗ್ ಫಾರ್ ದ್ಯಾಟ್. ಲವ್ ಯು. ಥ್ಯಾಂಕ್ ಯು. ನಮಸ್ಕಾರ. ಬಹುಶಃ ಇದು ನನ್ನ ಸ್ಟೇಜ್ ಮೇಲೆ 2ನೇ ಸಲ ನಾನು ಹತ್ತಿರೋದು. ಫಸ್ಟು ದಿಲೀಪನ ಜೊತೆಗೆ, ಯಾಕಂದ್ರೆ ನಾನು ಒಂದು ನಾಟಕ ಮಾಡಿದ್ದೆ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು, ಅಗ್ನಿವರ್ಣ ಅಂತ ನಟರಂಗ ಇದರಲ್ಲಿ. ಸೊ ಅದು ಬಿಟ್ಟರೆ ನಾನು ಈ ಸ್ಟೇಜ್ ಮೇಲೆ ಇವತ್ತು ಈ ತರ ಬಂದು ನಿಂತ್ಕೊಳೋದು ನನಗೆ ತುಂಬಾ ಅಂದ್ರೆ ನೋವಾಗುತ್ತೆ. ಯಾಕಂದ್ರೆ ನನ್ನ ಅವನ ಸ್ನೇಹ ಇಲ್ಲಿ ಎಲ್ಲರಿಗಿಂತೂ ಜಾಸ್ತಿ. ಅಂದ್ರೆ 32 ವರ್ಷದಿಂದ ನಾನು ಅವನು ಕಾಲೇಜ್ ಟೈಮಿಂದ ನಾನು ಅವನು ಅಷ್ಟು ಕ್ಲೋಸ್ ಆಗಿದ್ವಿ. ಇವಾಗ ಕೆಲವ್ರು ಮಾತಾಡಿದ್ರು, ಏನೇನ್ ಮಾತಾಡಿದ್ರು ಒಂದೊಂದು ವಿಷಯನೂ ನನಗೆ ಗೊತ್ತು. ಅದು ಇವಾಗ ಶ್ರೀನಾಥ್ ಸರ್ ಹೇಳಿದ್ರು, ಕಾರ್ತಿಕ್ ಸರ್ ಹೇಳಿದ್ರು, ಎಲ್ಲ ವಿಷಯ ನನ್ನ ಹತ್ರ ಹಂಚ್ಕೊಂತಿದ್ದ. ಯಾಕಂದ್ರೆ ನಾನು ಅವನು ಅಷ್ಟು ಕ್ಲೋಸ್ ಆಗಿದ್ವಿ. ಏನೇ ಆಗ್ಲಿ ಅವನು ನನ್ನ ಜೊತೆಗೆ ಇದ್ದ. ಅವನೊಂದು ಸಣ್ಣ ಸಣ್ಣ ವಿಷಯ ಆದ್ರೂ ಅವನು ಅದನ್ನ ಎಲ್ಲರಿಗೂ ಆಗ್ಲಿ, ನನಗೆ ಅಂತಲ್ಲ, ಎಲ್ಲರಿಗೂ ಹೇಳೋನು ಸಜೆಷನ್. ಒಂದ್ ಮನೆ ಕಟ್ಟೋ ವಿಷಯ ಆಗ್ಲಿ, ಬೇರೆ ಇನ್ನೊಂದು ವಿಷಯ ಆಗ್ಲಿ, ಎಲ್ಲದ್ರಲ್ಲೂ ಅವ್ನು ಹೇಳೋನು, ಮಗ ಹಿಂಗ್ ಮಾಡ್ಬೇಕು, ನೀನು ಹಿಂಗ್ ಮಾಡೋಣ, ಪ್ಲಾನ್ ಮಾಡೋಣ. ಅದು ಸ್ವಂತ ಅವಂದೇ ಏನೋ ಒಂದು ಪ್ಲಾನ್ ಮಾಡ್ತಿದ್ದಾನೆ. ಅವ್ನ್ ಮನೆ ಕಟ್ಟೋದಾಗ್ಲಿ, ಒಂದು ಕಾರ್ ತಗೊಳೋದಾದ್ರು. ಮೊನ್ನೆ ರೀಸೆಂಟ್ ಆಗಿ ಒಂದು ಕಾರ್ ವಿಷಯ ಬಂದಾಗ ಮಾತಾಡ್ಬೇಕಾರೆ ನಾನು ಹೇಳ್ತಿದ್ದೆ, ಈ ಕಾರ್ ಹಿಂಗಿದೆ, ಅದ್ ನೋಡು ಇದ್ ನೋಡು ಅಂತ. ಇಮಿಡಿಯೇಟ್ ಆಗಿ ಅದನ್ನ ಅಂದ್ರೆ ಗೂಗಲ್ ತೆಗೆದು, ಯೂಟ್ಯೂಬ್ ನಲ್ಲಿ ತೆಗೆದು ಅದೆಲ್ಲ ನೋಡಿ ಸಜೆಷನ್ಸ್ ಕೊಟ್ಟು, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಹೇಳಿ ಅವನು ಒಂದೊಂದು ಸಜೆಷನ್ ಕೊಡೋನು. ನಮ್ ಎಲ್ಲರ ಜೊತೆ ಒಂದು ಗ್ರೂಪ್ ಇದೀವಿ, ಒಂದು 5 ಜನ ಗ್ರೂಪ್ ಇದೀವಿ. ಸೊ ಆ ಗ್ರೂಪ್ ಜೊತೆ ಇದ್ದಾಗ ಅವ್ನ್ ಎಲ್ಲರ ಹತ್ರ ಯಾವತ್ತು, ಕೆಲವ್ರು ಹೇಳ್ದಂಗೆ ಅವನ್ ಕೋಪ ಮಾಡ್ಕೊಂಡಿದ್ ನಾನು ನೋಡೇ ಇಲ್ಲ, ಯಾವತ್ತು ನೋಡಿಲ್ಲ. ಅವನ್ ಅವತ್ತಿಂದನೂ ಅಷ್ಟೇ ಅದನ್ನೆಷ್ಟು ಒಂಥರ ಖುಷಿಯಾಗಿ ತಗೊಳೋನೋ, ಇಲ್ಲಾಂದ್ರೆ ಏನೋ ಒಂಥರ ಆಯ್ತು ಇರ್ಲಿ ಬಿಡು ಮಾಡೋಣ ಅಂದ್ರೆ ಆ ಭರವಸೆ ಕೊಡೋನು. ಹೆದರ್ಬೇಡ ನೀನು, ಮಾಡೋಣ ಏನಾರು ಆಗ್ಲಿ ಅಂತ. ರೀಸೆಂಟ್ ಆಗಿ 3 ವರ್ಷದ ಮುಂಚೆ ನಮ್ಮ ಫ್ರೆಂಡ್ ಅವ್ರ ಮನೆ ಕಟ್ಟೋ ಪ್ಲಾನ್ ಕೇಳ್ಬೇಕಾದ್ರೂ ಅಷ್ಟೇ, ಅವಾಗ್ಲೂ ಅಷ್ಟೇ, ಅವ್ರು ಹೆಂಗ್ ಮಾಡ್ಲಿ, ನಾನು ಫೈನಾನ್ಷಿಯಲ್ ಹೆಂಗ್ ಮಾಡೋದು, ಇಲ್ಲ ಕಷ್ಟ ಆಗುತ್ತೆ, ತುಂಬಾ ಯೋಚನೆ ಮಾಡ್ತಿದ್ರು. ಅವ್ನು ಒಂದೇ ಮಾತು ಹೇಳಿದ್ದವನು, ನೀವು ಸ್ಟಾರ್ಟ್ ಮಾಡಿ ಅದಾಗುತ್ತೆ ಅಂತ. ಅದಾಗಿದ ತಕ್ಷಣನೇ ಅವ್ರು ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು ಅವ್ರ ಮನೆ ಫಿನಿಶ್ ಮಾಡಿ. ನನ್ ಮನೆ ತಗೊಬೇಕಾದ್ರೂ ಅಷ್ಟೇ ಅವನೇ ಫಸ್ಟ್ ಹೋಗಿ ನೋಡಿದ್ದು. ನಮ್ದು ಅಪಾರ್ಟ್ಮೆಂಟ್ ನೋಡಿದಾಗ ಅವನೇ ಫಸ್ಟ್ ನೋಡಿದ್ದು, ಅವನೇ ಸೆಲೆಕ್ಟ್ ಮಾಡಿದ್ದು. ಅಂದ್ರೆ ಅವನ್ ಅಂತ ಒಳ್ಳೆ ಸ್ನೇಹಿತ ಇವತ್ತು ನಮ್ ಜೊತೆ ಇಲ್ಲ ಅಂತ ಹೇಳೋದು ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ಯಾವಾಗ ನೋಡು ಏನೇ ಆದ್ರೂ ಫಸ್ಟ್ ಕರಿತಾ ಇದ್ದ. ನಾನ್ ಬರಲ್ಲ ಅಂತ ಹೇಳಿದ್ರೆ ಅವ್ನ್ ಫಸ್ಟ್ ಹೇಳೋದು ಒಂದೇ, ನೀನ್ ಮನೆಗ್ ಬಂದ್ಬಿಡು, ಸುಮ್ನೆ ನೀನೇನು ಮಾತಾಡ್ಬೇಡ ನೀನು, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಯಾಕಂದ್ರೆ ನಂದೆಲ್ಲೋ ಕೆಲಸ ಇರುತ್ತೆ, ಇಲ್ಲ ಆಫೀಸ್ಗೆ ಹೋಗ್ಬೇಕು ಅಂದ್ರೂ ಅದೊಂದು ವಿಷಯ ಹೇಳೋನು, ನೀನ್ ಬಂದ್ಬಿಡು, ನೀನ್ ಬೇಡ, ಆಮೇಲೆ ನೋಡ್ಕೊಳೋಣ, ನಾವು ಮಾತಾಡೋಣ ಅಂತ. ಕೆಲವು ವಿಷಯಗಳು ಇವಾಗ ಒಂದೊಂದ್ಸಲ ನೆನ್ಪು ಮಾಡ್ಕೊಂಡಾಗ, ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅವನಿಗೆ ಹಾಡು ಹೇಳೋದು ತುಂಬಾ ಇಷ್ಟ. ಈ ಕರೋಕೆ ಅಂತ ಎಷ್ಟೊಂದ್ ಜನ ಬಂದಿದ್ದಾರೆ, ಅಲ್ಲೆಲ್ಲ ಹಾಡು ಹೇಳ್ತಾ ಇದ್ವಿ. ಮೊನ್ನೆ ಒಂದು ವಿಡಿಯೋ ನೋಡ್ಬೇಕಾರೆ ನಾನು ಒಬ್ನೇ ಆ ಹಾಡ್ ನಾಡಿದ್ದೀನಿ. ಆಕ್ಚುಲಿ ಅವ್ನು ಬಿಡಲ್ಲ, ಅಂದ್ರೆ ಜೊತೆಗೆ ಎಲ್ಲೋ ಒಂದು ಜಾಯಿನ್ ಆಗ್ತಾನೆ ಹಾಡ್ನಲ್ಲಿ, ಅವನು ಹಾಡ್ತಿರ್ತಾನೆ ಅಂತ. ಅವತ್ತೇನು ಗೊತ್ತಿಲ್ಲ, ಫುಲ್ ನನಗೆ ಬಿಟ್ಟಿದ್ದ ಆ ಹಾಡು ಹೇಳಕ್ಕೆ, ದಿಗ್ಗಜರು ಹಾಡು. ಆ ಪೂರ್ತಿ ಹಾಡು ಹೇಳೋ ತನಕನು ಅವನು ಅಂದ್ರೆ ಅದನ್ನ ಎಂಜಾಯ್ ಮಾಡ್ಕೊಂಡು ನಾನು ಒಬ್ಬನಿಗೆ ಹಾಡಕ್ ಬಿಟ್ಟ. ನಾನು ಅದೇ ಅನ್ಕೊಂಡೆ,
ಯಾವ ತರ ಅಂದ್ರೆ ಒಂದೊಂದು ವಿಷಯನೂ ನೆನ್ಪು ಮಾಡ್ಕೊಂಡ್ರೆ ತುಂಬಾ ತುಂಬಾ ಬೇಸರ ಆಗತ್ತೆ. ನಾವ್ ಇವತ್ತು ಅವ್ನು ಇಲ್ಲ ಅಂತ ಅನ್ಕೊಳಲ್ಲ, ನಮ್ ಜೊತೆಗೆ ಇದ್ದಾನೆ, ನಮ್ ಸುತ್ತಮುತ್ತನೇ ಇದ್ದಾನೆ ಇಲ್ಲೇ. ನಾವ್ ಏನೇ ಮಾಡಿದ್ರು ನಮ್ಗೆ ಬ್ಯಾಕ್ ಬೋನ್ ಆಗಿ ಇದ್ದಾನೆ ಅವನು. ವಿದ್ಯುನ್ ಜೊತೆ ಯಾವಾಗ್ಲೂ ಇದ್ದೇ ಇದ್ದಾನ ಅವನು. ನಾವೆಲ್ಲ ಜೊತೆಗಿದ್ದೀವಿ. ಇನ್ನ ಸುಮಾರಿದೆ ನನ್ಗೆ ಹೇಳಕ್, ಯಾಕಂದ್ರೆ ನಾವು ಒಂದೊಂದ್ ಸಣ್ಣ ಸಣ್ಣ ವಿಷಯಕ್ಕೂ ನಾವು ಅಷ್ಟು ಅಂದ್ರೆ ಆ ನಾಟಕ ಮಾಡೋ ಟೈಮ್ದಲ್ಲಂತೂ ನಾವು 7 ಬ್ಲಾಕ್ ಇದು ನ್ಯಾಷನಲ್ ಕಾಲೇಜ್ ಅಲ್ಲಿ ರಿಹರ್ಸಲ್ಸ್ ಏನೋ ನಡೀತಾ ಇತ್ತು. ಆ ಟೈಮ್ನಲ್ಲಿ ನಾವು ಒಂದೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟೊಂದು ನಾವು ಅಂದ್ರೆ ಖುಷಿಯಾಗಿರ್ತಿದ್ವಿ. ನಾವು ನಾಟಕ ಮಾಡಕ್ಕೆ ಆಕ್ಚುಲಿ ಗುಲ್ಬರ್ಗಾಗೂ ಹೋಗಿದ್ವಿ. ಆ ಶೋ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದಾಗ ಅಲ್ಲಿ ಹೋಗಿ ಅಲ್ಲಿ ನಾವು ಒಂದ್ ಒಳ್ಳೆ ಶೋ ಮಾಡಿದ್ವಿ. ಎಲ್ಲರಿಗೂ ತುಂಬಾ ಖುಷಿಯಾಗಿತ್ತು. ನನಗೆ ಇವಾಗ್ಲೂ ನಾನು ಆ ಫೋಟೋಸ್ ಎಲ್ಲ ನೋಡಿದಾಗ ಅನ್ಕೊಂತೀನಿ, ನನ್ ಕೈಲೂ ಒಂದು ಆಕ್ಟಿಂಗ್ ಮಾಡಿಸ್ಬಿಟ್ಟ ಅವ್ನ್ ಕೊನೆಗೂ ಅಂತ. ಬಟ್ ಈಸ್ ಸಚ್ ಅ ಇನ್ಸ್ಪಿರೇಷನ್. ಎಷ್ಟೊಂದ್ ಜನಕ್ಕೆ ಅವನು ಗ್ರೇಟ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಇನ್ನ ಇದೆ ಸುಮಾರು, ಬಟ್ ಥ್ಯಾಂಕ್ಸ್ ಅ ಲಾಟ್. ಐ ಮಿಸ್ ಹಿಮ್ ಅ ಲಾಟ್. ಮಿಸ್ ಯು ಮಗ. ಥ್ಯಾಂಕ್ಸ್. ಅವನ ಥರ ಮಾತಾಡಕ್ಕೆ ಬರಲ್ಲ. ಬಿಕಾಸ್ ಅವ್ನು ಯಾವತ್ತೂ ನನಗೆ ಈ ಥರ ಮೈಕ್ ಕೊಟ್ಟರೆ ನಾನು ಮಾತಾಡಲ್ಲ ಅಂತ ಹೇಳಿ ನಾನು ವಾಪಸ್ ಕೊಟ್ಬಿಡ್ತಾ ಇದ್ದೆ ಆ್ಯಕ್ಚುಲಿ. ಬಟ್ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಇಷ್ಟು ಜನ ಬಂದಿದ್ದೀರಾ, ಇಷ್ಟು ಜನ ಮಾತಾಡ್ತಿದ್ದೀರಾ ಅವನ ಬಗ್ಗೆ. ಬಟ್ ನನಗೆ ಒಂದೇನಂತಂದರೆ, ಇಲ್ಲಿ ಬಂದು ಇಷ್ಟು ಜನ ಮಾತಾಡಿರೋದಾಗಲಿ, ಇಲ್ಲಿ ಪ್ರತಿಯೊಬ್ಬರ ಬಗ್ಗೆ ಆಗಲಿ ನಾನು ಅವನು ಕೂತ್ಕೊಂಡು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಸೊ ಅವರೊಬ್ಬೊಬ್ಬರು ನಾನು ಮುಂದೆ ಬರ್ತಾ ಇದ್ದಾಗ ಮಾತಾಡ್ತಾ ಇದ್ದಾಗ ನಂಗೆ ಅವ್ನು ಹೇಳಿರೋದೇ ಕಿವಿಯಲ್ಲಿ ಎಷ್ಟೋ ವಿಷಯಗಳು, ಅಥವಾ ಎಷ್ಟೋ ಆಮೇಲೆ ಅಂದರೆ ಖುಷಿಯಾಗಿ ಕಳೆದಿರೋ ಅಂಥ ಟೈಮು ಏನೇನೋ ನಾಪ್ಕ ಬರ್ತಾನೆ ಇರುತ್ತೆ. ಒಂದೇ ಒಂದು ಹೇಳಬೇಕಂತ ನನಗೆ ಅನಿಸ್ತಿರೋದು ಇವತ್ತೇನಂತಂದರೆ, ಅವ್ನು ಬಿಟ್ಟು ನಂಗಿರೋದು ಗೊತ್ತಿಲ್ಲ. ಬಿಕಾಸ್ ನಾನು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋವರೆಗೂ ಹೆಂಗೆ ಡೇ ಸ್ಟಾರ್ಟ್ ಮಾಡೋದು ಅಂತ ನಾವಿಬ್ರು ಜೊತೆ ಕೂತ್ಕೊಂಡು ಪ್ಲ್ಯಾನ್, ಅಂದರೆ ಇವತ್ತು ಹಿಂಗೆ ಎದ್ವಿ, ಇದು ಮಾಡೋಣ ಅದು ಮಾಡೋಣ, ಇಲ್ಲ ಏನೂ ಮಾಡೋದು ಬೇಡ, ಇವತ್ತು ಸುಮ್ಮನೆ ಇಲ್ಲಿ ಕೂತ್ಕೊಳ್ಳೋಣ, ಅದು ಮಾಡೋಣ ಅಂತ ನನಗೆ ಡೇನೇ ಗೊತ್ತಾಗ್ತಾ ಇಲ್ಲ. ಡೇ ಆ್ಯಂಡ್ ನೈಟ್ ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ ನನಗೆ. ನಂಗೆ ಅನ್ಸೋದು ಏನಂದರೆ, ನನ್ನ ಲೈಫಲ್ಲೇ ನಾನು ಮದುವೆ ಆದಾಗ 21 ಇಯರ್ಸ್, ಅವನಿಗೆ 23 ಇಯರ್ಸ್. ಆವಾಗಿಂದ ಇವಾಗಿನವರೆಗೂ ನಾನು ಅವನು ಯಾವಾಗಲೂ ಮಾತಾಡ್ಕೋತಾ ಇದ್ವಿ. ಜೊತೆಲೇ ಬೆಳ್ಕೊಂಬಂದಿದ್ದೀವಿ, ಜೊತೆಲೇ ಇದ್ದೀವಿ, ಎಲ್ಲ ಜೊತೆಲೇ ಮಾಡಿದ್ದೀವಿ. ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇತ್ತು ಅವನ ಲೈಫಲ್ಲಿ. ಲೈಫ್ ವಾಸ್ ನೆವರ್ ಈಸಿ. ಬಟ್ ಇವತ್ತು ಹೆಂಗೆ ಅನಿಸ್ತಿದೆ ನನಗೆ ಅಂದರೆ, ಅವ್ನು ಬದುಕಿದ್ದಾನೆ ಅನಿಸ್ತಾ ಇದೆ, ನಾನು ಬದುಕಿ ಸತ್ತೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನನಗೇನು ಇಲ್ಲ ಲೈಫಲ್ಲಿ, ಇನ್ನೇನು ಪ್ರೊಫೆಷ್ನಲಿ ಬಂದಾಗ, ಆ್ಯಂಡ್ ಇಲ್ಲಿರೋರ್ಗೆಲ್ಲರಿಗೂ ಗೊತ್ತು, ನಾನೇನು ಹೇಳಬೇಕಂತಿಲ್ಲ. ಎಸ್, ಅವನಿಗೆ ಅವನ ಕ್ರಿಯೇಟಿವಿಟಿ, ಅವನ ಸ್ಟೋರಿ, ಅವನ ಇದೆ ತುಂಬ ಇದಾಗಿರ್ತಾ ಇತ್ತು. ಬಟ್ ಮೇಜರ್ ಆಫ್ ದ ಚಂಕ್ ನಾನು ನೋಡ್ಕೋತಾ ಇದ್ದೆ, ಇದು ಮಾಡ್ತಾ ಇದ್ದೆ. ಬಟ್ ಎಲ್ಲೋ ಒಂದು ಕಡೆ ಅವ್ನಿಗೆ ಯಾವತ್ತೂ ಆ ಈಗೋ ಇರಲಿಲ್ಲ. ಇವಳು ನನ್ನ ಮುಂದೆ ನಿಂತ್ಕೊಂಡು ಹೋಗ್ತಾಳೆ, ನಾನು ಅವಳು ಹಿಂದೆ ನಿಂತಿರ್ತೀನಿ ಅನ್ನೋ ಈಗೋ ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲದಕ್ಕೂ ನನ್ನನ್ನು ಮುಂದೆ ತಳ್ಳಿ ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾನೆ ಅವನು. ಗೊತ್ತಿಲ್ಲ, ನನಗೆ ಬೇರೆದೇನೂ ಬೇಜಾರಿಲ್ಲ. ಅವ್ನು ನನ್ನ ಜೊತೆ ಇಲ್ವಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ ಹೌ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ದಿಸ್. ಗೊತ್ತಾಗ್ತಾ ಇಲ್ಲ, ಅದು ಇನ್ನೂ ಗೊತ್ತಾಗ್ತಾ ಇಲ್ಲ ನನಗೆ. ಒಂದೇ ಒಂದು ಖುಷಿ ವಿಷಯ ಏನಂತಂದರೆ, ನಮ್ಮ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ನಾವೇನು ಫಾರ್ಮ್ ಮಾಡ್ಕೊಂಡಿದ್ದೀವಿ, ಪ್ರತಿಯೊಬ್ಬರು ನನ್ನನ್ನು ಅವ್ರ ತಂಗಿ ಥರ ನೋಡಿಕೊಂಡು ಒಂದೊಂದು ನಿಮಿಷನೂ ನನಗೆ ಕಾಲ್ ಮಾಡಿ ಹೆಂಗಿದ್ದೀರಾ, ಏನು ಮಾಡ್ತಿದ್ದೀರಾ, ಬಾಯಿ ತುಂಬ ವಿದ್ಯಮ್ಮ ಅಂತ ಕರೆಯೋದನ್ನ ಅವ್ನು ಇರೋವಾಗಲೂ ಅಷ್ಟೇ. ಎಲ್ಲರೂ ನನಗೆ ಫೋನ್ ಮಾಡ್ತಾಯಿದ್ರೆ, ನಿನಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಯಾವಾಗಲೂ ಹೇಳೋನವನು. ಸೊ ಇವರೆಲ್ಲ ನನ್ನನ್ನು ಹಾಗೆ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅಂದರೆ ಅವನ ಬಗ್ಗೆ ಅಷ್ಟೊಂದು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ, ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಬಟ್ ಎಲ್ಲೊಂದು ಕಡೆ ನಮಗೆಲ್ಲರಿಗೂ ಬೇಜಾರಿದೆ. ಆ ಬೇಜಾರು ಹೆಂಗೆ ಅಂತ ನನಗೂ ಗೊತ್ತಿಲ್ಲ.
ಆ್ಯಂಡ್ ಒಂದೇ ಒಂದು ವಿಷಯ ಹೇಳಬೇಕು, ವ್ಯಾಸ್ ಸರ್ ನಾವು ತುಂಬ ನಮ್ಮ ಮನೆಯಲ್ಲಿ ಇದು ಮಾಡ್ತಾ ಇದ್ವಿ, ಏನೋ ಕರೋಕೆ ಹಾಡಂದ್ರೆ ಅವನಿಗೆ ತುಂಬ ಇಷ್ಟ. ಯಾರು ಬರಲಿ ಯಾರು ಬಿಡಲಿ ಬರೀ ಹಾಡು. ಅದೊಂದು ಬಾಕ್ಸ್ ಇದೆ, ಕರೋಕೆ ಬಾಕ್ಸ್ ಇದೆ. ಅದೇನಾಗಿದೆ, ಒಂದು ಸ್ವಲ್ಪ ದಿನ ಆದ್ಮೇಲೆ ಮನೆಯಲ್ಲಿ ನಮ್ಮ ಮನೇಲಿ CCTV ಫುಟೇಜಸ್ ಇದೆ, ಅದನ್ನೆಲ್ಲ ನಾನು ತೆಗ್ಸಿದ್ದೀನಿ. ಇವಾಗ ತೆಗೆಸ್ತಾ ನೋಡ್ತಾ ಇದ್ರೆ ಅವನು ಮೇಜರ್ ಆಫ್ ದ ಇದು ಆಕ್ಟಿವಿಟಿ ಮಾಡಿರೋದು ಏನಂದ್ರೆ, ಒಂದು ಕರೋಕೆ ಬಾಕ್ಸ್ನ ಈ ಕಡೆ ಇಲ್ಲಿ ಮೇಲಿಂದ ಕೆಳಗೆ ರೂಮಿಗೆ ಶಿಫ್ಟ್ ಮಾಡೋದು, ಕೆಳಗಿಂದ ಮೇಲ್ ರೂಮಿಗೆ ಶಿಫ್ಟ್ ಮಾಡೋದು. ಸೊ ಐ ವಿಶ್ ಇಫ್ ಹಿ ಕ್ಯಾನ್ ಫುಲ್ಫಿಲ್ ಹಿಸ್ ಡ್ರೀಮ್. ಅಂದರೆ ಅವ್ನ ಡ್ರೀಮ್ ಇದ್ದಿದ್ದು ಅವನೊಂದು ಸಿಂಗರ್ ಆಗಬೇಕು, ಮತ್ತು ಅವನೊಂದು ಇನ್ಸ್ಟ್ರೂಮೆಂಟ್ ಕಲಿಬೇಕಿತ್ತು ಅನ್ನೋದು ಒಂದೊಂದು ಡ್ರೀಮ್ ಇತ್ತು. ಮೇ ಬಿ ಇನ್ ಹಿಸ್ ನೆಕ್ಸ್ಟ್ ಲೈಫ್ ಅವನದು ಮಾಡ್ಕೋತಾನೆ ಅನ್ಸುತ್ತೆ. ಬಟ್ ದಿಲೀಪ್, ಐ ಲವ್ ಯು ವೆರಿ ಮಚ್. ಐ ಕಾಂಟ್ ಲಿವ್ ವಿತೌಟ್ ಯು ಆ್ಯಂಡ್ ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಹೆಂಗಿರ್ತೀನಿ ಅನ್ನೋದು ನಂಗೆ ಗೊತ್ತಿಲ್ಲ. ಆ್ಯಂಡ್ ಅಂದರೆ ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಸರ್, ಸುನೀಲ್ ಸರ್, ಅರುಣ್ ಸರ್, ಅರವಿಂದ್ ಸರ್, ಬಾಲಾಜಿ ಸರ್ ಆ್ಯಂಡ್ ದ ಹೋಲ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅದರ ಜೊತೆಗೆ ನನ್ನ ಟೀಮು, ಎಸ್ಪೆಷಲಿ ಸುದೀಪ್ ಸರು, ಪ್ರಶಾಂತು, ರಾಮು, ಚೇತನ್ನು, ಅಭಿ, ನನ್ನನ್ನು ಇಲ್ಲಿವರೆಗೂ ಯಾರೋ ಒಂಚೂರು ಏನೋ ಒಂದು ಇದು ಗೊತ್ತಾಗದೆ ಇರೋದು ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಒಂದು ಇದನ್ನು ನಾನು ಮರೆಯೋದೇ ಇಲ್ಲ. ದಟ್ ಈಸ್ ಮೈ ಸೆಕೆಂಡ್ ಫ್ಯಾಮಿಲಿ ಆ್ಯಕ್ಚುಲಿ. ನನಗಾಗಲಿ ದಿಲೀಪ್ಗಾಗಲಿ ಇಟ್ ಈಸ್ ಮೈ ಸೆಕೆಂಡ್ ಫ್ಯಾಮಿಲಿ. ಪ್ಲೀಸ್ ಹಿಂಗೆ ಇರೋಣ. ಬಿಕಾಸ್ ನಿಮ್ಮೆಲ್ಲರಲ್ಲಿ ನಾನು ದಿಲೀಪನ್ನು ನೋಡ್ತೀನಿ. ಬಿಕಾಸ್ ಅವ್ನು ಮಾತಾಡಿರೋದು ಒಂದೊಂದು ಮಾತು, ಅವ್ನು ಆಡಿರೋ ಒಂದೊಂದು ಇದು ನಿಮ್ಮ ಜೊತೆನೂ ಇರೋದ್ರಿಂದ ನಾನು ಅದನ್ನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶ್ರೀನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನನಗೆ ಜಾಸ್ತಿ ಅಂದರೆ ಗೊತ್ತಿಲ್ಲ ಹೆಂಗೆ ಮಾತಾಡೋದು ಅಂತ, ಬಟ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ. ಥ್ಯಾಂಕ್ ಯು. ಮ್ಯಾಮ್, ನಿಮ್ಮಲ್ಲಿ, ಧೃತಿಯಲ್ಲಿ, ಅದಿತಿಯಲ್ಲಿ ನಾವು ದಿಲೀಪ್ ರಾಜ್ ಸರ್ನ ನೋಡ್ತೀವಿ. ನೀವು ಖುಷಿಯಾಗಿರಬೇಕು. ನಾವು ಎಲ್ಲರೂ ದಿಲೀಪ್ ಸರ್ನ ಸಂಭ್ರಮಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೋರ್. ಎಲ್ಲರಿಗೂ ನಮಸ್ಕಾರ. ಇಂಥದ್ದೊಂದು ಕಾರ್ಯಕ್ರಮ ನಡೀಬಾರ್ದು. ಈ ಕರ್ನಾಟಕ ಪ್ರೊಡ್ಯೂಸರ್ ಅಸೋಸಿಯೇಷನ್ ಹುಟ್ಟಾಕಿದ್ದೆ ದಿಲೀಪ್. ಅಂದ್ರೆ ಇದರಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮ ಬೇರೆ ತರದ್ ಮಾಡ್ಬೇಕು, ಸೆಲೆಬ್ರೇಷನ್ ಮಾಡ್ಬೇಕು, ಯೋಚನೆಗಳಿದ್ವು. ಬಟ್ ಈ ತರದ್ದು ಕಾರ್ಯಕ್ರಮ ಆಗುತ್ತಂತ ಅನ್ಕೊಂಡಿರ್ಲಿಲ್ಲ. ಎಲ್ಲಾ ಚಾನೆಲ್ ಬಂದಿದ್ದೀರಿ, ನಿರ್ಮಾಪಕರು, ನಟರು, ತಂತ್ರಜ್ಞರು ಎಲ್ಲರೂ ಬಂದಿದ್ದೀರಿ. ದಿಲೀಪರು ಒಂಥರ ಅಜಾತ ಶತ್ರು. ಅಂದ್ರೆ ಅವರು ಇನ್ನೂ ಹುಟ್ಟಿ ಬರ್ಬೇಕು, ಇನ್ನೂ ಅವರ ನಟನೆಯನ್ನು ಮಾಡಬೇಕು. ಇನ್ನೊಂದು ಸೀರಿಯಲ್ಲು, ಅವರು ಜೊತೆ ಬರ್ಬೇಕು ಅಂತ ಅನಿಸ್ತಾ ಇದಕ್ಕಿಂದಿಗೆ ನಮ್ಮಿಂದ ದೂರ ಆಗಿದ್ದು ಇವತ್ತಿಗೂ ನಮ್ಗೆ ಡೈಜೆಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ವಿಜ್ಞಾನ ಇಷ್ಟ ನಿರ್ಮಾಪಕರು ನಿಮ್ ಜೊತೆಗೆ ನಮ್ಮ ಏನು ದಿಲೀಪ್ ಕನಸಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ನಾವೆಲ್ಲ ಕಾರ್ಯಕ್ರಮಕ್ಕೆ ಈ ದಿನ ಬರೋದಕ್ಕೆ ಸಂಸ್ಥೆಗೆ ಧನ್ಯವಾದಗಳು. ಥ್ಯಾಂಕ್ ಯು. ಅವ್ರ ಟೈಟಲ್ ಸಾಂಗ್ಸ್ ನಮ್ಮ ಭೂಮಿಕಾ ತಂಡನ ಒಂದು ಮೈಲ್ ಸ್ಟೋನ್ ಆಗಿ ತಗೊಂಡೋಗಿ ನಿಲ್ಲಿಸ್ತು. ಇನ್ನೊಂದು ದಿಲೀಪ ನನ್ನ ಜೊತೆ ಇದ್ದ. ನಾನು ಎಲ್ಲಾ ಸೀರಿಯಲ್ ಅಲ್ಲೂ ಒಂದಲ್ಲ ಒಂದು ಅವನಿಗೆ ಅಂತಾನೆ ಸ್ಕ್ರಿಪ್ಟ್ ಬರೀತಿದ್ವಿ ಅನ್ಸುತ್ತೆ, ನನಗೆ ಗೊತ್ತಿಲ್ಲ ಅದು. ಲೈಕ್ such a fantastic artist, and I don't want to talk anything more about him. And one more thing I want to tell you, Vidya, Dileepa
ಇವ್ರು ಇಷ್ಟು ಜನ ಮಾತಾಡಿದ್ ಸುಳ್ಳು. ಆಕ್ಚುಲಿ ನಾನು ಸುಮಾರು ಸಾರಿ ಎಷ್ಟೋ ವಿಚಾರಗಳನ್ನ ಮಾತಾಡ್ತಿದ್ವಿ. ಅವ್ನ್ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದ, ನಾನೆಲ್ಲ ಹೋಗ್ತಿದ್ದೆ, ಹಿಂಗೆ ಫೋನಲ್ಲಿ ಮಾತಾಡ್ತಿದ್ವಿ. ಅವನ್ನ ನಾನು ಫಸ್ಟ್ ರೇಗಿಸ್ತಿದ್ದೆ ವೆನ್ ಹಿ ವಾಸ್ ಇನ್ ಲವ್ ವಿತ್ ವಿದ್ಯಾ. ಏನೋ ಹೆಂಗೋ ದುಡ್ಡೇ ಇಲ್ವಲ್ಲೋ, ನಿನ್ನ ಹತ್ರನೂ ಇಲ್ಲ, ನಮ್ಮ ಹತ್ರನೂ ಹೆಂಗೋ ನೀನೋ ವಿದ್ಯನ್ ಸಾಕ್ತಿ ಅಂದ್ರೆ, ಇಲ್ಲ ರಾಗಿಗುಡ್ಡ ದೇವಸ್ಥಾನ ಇದಿಲ್ಲ, ಮೇಲೆ ಕೂತ್ಕೊಂಡ್ಬಿಡ್ತೀವಿ ಇಬ್ರು ಬಸ್ಸಲ್ಲಿ ಹೋಗಿ. I think 10-12 years back I saw you both coming out of the temple. ನಾನು ಅವನು ಫೋನ್ ಮಾಡ್ಬೋಯ್ತಿದ್ದೆ, ಇನ್ನೂ ಬಿಟ್ಟಿಲ್ವನೋ ವಿದ್ಯನ್ ಅಲ್ಲೇ ಕರ್ಕೊಂಡು ಹೋಗ್ತೇನೋ ಅಂತ. ಸೊ ಈ ರಿಮೆಂಬರ್ಸ್ ದಟ್ ಓಲ್ಡ್ ಮೆಮರೀಸ್. ಅವನ್ ಅದನ್ನ ಫುಲ್ಫಿಲ್ ಮಾಡ್ತಿದ್ದ. ಅವ್ನ ಕಾಲೇಜಲ್ಲಿ ಏನ್ ಮಾಡ್ತಿದ್ನೋ ಅದನ್ನ ಈಗ್ಲೂ ಮಾಡ್ತಿದ್ದ. ಅದು ತುಂಬಾ ಜನ ಮಾಡಲ್ಲ, ಮದ್ವೆ ಆದ್ಮೇಲೆ ಬಿಟ್ಬಿಡ್ತಾರೆ. ಅಂಡ್ ಎವ್ರಿ ಟೈಮ್ ವೆನ್ ವಿ ಯೂಸ್ ಟು ಟಾಕ್ ಅಬೌಟ್, ನಾವ್ ಯಾವತ್ತೂ ಬಿಸ್ನೆಸ್ ಅಥವಾ ಸೀರಿಯಲ್ ಬಗ್ಗೆ ಮಾತಾಡಿಲ್ಲ, ಫ್ಯಾಮಿಲಿ ಬಗ್ಗೆ ಅದು ಇದು ಮಾತಾಡ್ತಿದ್ವಿ. ಅವಾಗ ಯಾವಾಗ್ಲೂ ಹೇಳ್ತಿದ್ದ, ನನಗೆ ಗೊತ್ತಿಲ್ಲ, ಎಲ್ರು ನಾನ್ ಗ್ರೇಟು ಅಂತಾರೆ, ನನಗ್ ಬ್ಯಾಕ್ ಬೋನ್ ಅವಳು ಇಲ್ಲ ಅಂದ್ರೆ ನಾನೇನು ಇಲ್ಲ ಅಂತಿದ್ದ. ದಟ್ ಈಸ್ ವೆರಿ ಟ್ರೂ. ಯು ಆರ್ ದ ಸ್ಟ್ರೆಂತ್ ಫಾರ್ ಹಿಮ್. ನೀನ್ ಡಿಪ್ರೆಸ್ ಆಗ್ಬೇಡ, ಲೋ ಆಗ್ಬೇಡ, ನೀನ್ ತುಂಬಾ ಧೈರ್ಯ ಇದೆ, ನಿನ್ನಿಂದಾನೇ ನಿಂತಿದ್ದು, ಇಷ್ಟು ಜನ ಮಾತಾಡಿದ್ದು. ಅವ್ನ ಟ್ಯಾಲೆಂಟ್ಗೆ ಇರ್ಬೋದು, ಬಟ್ ಅವನು ಒಂದ್ ಸಂಸ್ಥೆ ನಾವು ಬೆಳೆಸಿದ್ನಲ್ಲ, ದಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಯು. ಇದಕ್ಕಿಂತ ಜಾಸ್ತಿ ಹೇಳಕ್ ಇಷ್ಟ ಇಲ್ಲ. ಐ ವಿಲ್ ಮಿಸ್ ಮೈ ಫ್ರೆಂಡ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗಿಂತ ಚಿಕ್ಕವರು ತೀರ್ಕೋಬಾರದು, ಅದಂತ ನಮ್ಗೆ ದೊಡ್ಡವರು ತೀರ್ಕೋಬಹುದು, ಅದು ಇಲ್ಲ. ಯಾರು ತೀರ್ಕೋಬಾರ್ದಪ್ಪ ನನ್ನ ಎದುರಿಗೆ. ದಿಲೀಪ ನನಗೆ ಮೊದಲು ಪರಿಚಯ ಆಗಿದ್ದು ವಾಸಾಂಸಿ ಜೀರ್ಣಾನಿ ಅನ್ನುವ ನಾಟಕದಲ್ಲಿ ಅವನು ಅಭಿನಯ ಮಾಡಿದ್ದ. ಗೆಳತಿ ನಂದಿ ಅದನ್ನ ನಿರ್ದೇಶನ ಮಾಡಿದ್ಲು. ನ್ಯಾಷನಲ್ ಕಾಲೇಜಿನ, ಅಂದ್ರೆ ಇಲ್ಲಿ ಜಯನಗರ ನ್ಯಾಷನಲ್ ಕಾಲೇಜಿನಲ್ಲಿ ನಾಟಕದ ಪ್ರದರ್ಶನ. ಅವತ್ತು ಆತನ ಮೊದಲ, ಮುಂಚೆ ಆತ ನಟ ಇರಬಹುದು, ನನಗೆ ಆತನ ಪರಿಚಯ ಆಗಿದ್ದು ಅಲ್ಲಿ. ಅದಾದ್ಮೇಲೆ ರಾಜ್ಕುಮಾರ್ ಅವರ ಕಿಡ್ನಾಪ್ ಪ್ರಕರಣವಾಯ್ತು. ನಾವು ಟೆಲಿವಿಷನ್ ಅಸೋಸಿಯೇಷನ್ ಶುರು ಮಾಡಬೇಕು ಅಂತ ಅಂದ್ಕೊಂಡು ಒಂದಷ್ಟು ಜನ ಬೇರೆ ಬೇರೆ ಚಿತ್ರೀಕರಣದ ಜಾಗಕ್ಕೆ ಹೋದಾಗ ಅರ್ಧ ಸತ್ಯ ಅನ್ನುವ ಧಾರಾವಾಹಿಯಲ್ಲಿ ದಿಲೀಪ ನಟಿಸ್ತಾ ಇದ್ದ. ಅಲ್ಲಿ ಏನ್ರಿ ಸಂಘ ಕಟ್ರಿ, ಏನ್ರಿ ಮಾಡ್ತೀರಿ, ಸಂಘದಿಂದ ಏನ್ರಿ ಉಪಯೋಗ ಅಂತ ಇವತ್ತು ಬಹಳ ಜನ ಕೇಳುವ ಹಾಗೆ ನಮ್ಮನ್ನ ಕೇಳಿದ್ದ. ಯಾವ ಉತ್ತರ ಕೊಡಬೇಕು ಅನ್ನೋದು ಅಲ್ಲೂ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ. ಅದು ಒಟ್ಟಿಗೆ ಇರೋದರ ಸಂತೋಷ ಏನಪ್ಪಾ ಅಂತಂದ್ರೆ, ಒಟ್ಟಿಗೆ ಇರೋದರ ಸಂತೋಷ ಅನ್ನಕ್ಕಿಂತ ಒಟ್ಟಿಗೆ ಇರೋದರ ಲಾಭ ಏನಪ್ಪಾ ಅಂದ್ರೆ, ಇಂತಹ ಸಮಯದಲ್ಲಿ ಒಬ್ಬರನ್ನೊಬ್ರು ಕೈ ಹಿಡ್ಕೋಬಹುದು ಅನ್ನೋದು ಅಷ್ಟೇ. ಆ ಹಿನ್ನೆಲೆಯಲ್ಲೇ ದಿಲೀಪ ಟೆಲಿವಿಷನ್ ನಿರ್ಮಾಪಕರ ಸಂಘ ನಂತರದ ದಿವಸಗಳಲ್ಲಿ ಸ್ಥಾಪಿಸಿದ. ಮಹಾ ಉತ್ಸಾಹಿ. ಯಾವಾಗ ಬ್ಯಾಟ್ ಕೈಯಲ್ಲಿ ಹಿಡ್ಕೊಂಡ್ರು ಸೆಂಚುರಿ ಹೊಡೆಯುವ ಹಾಗೆ ಆಡ್ತಾ ಇದ್ದ. ಎಂತೆಂಥದ್ದೋ ಮ್ಯಾಚ್ಗಳನ್ನ ಗೆದ್ದು ಕೊಡ್ತಾ ಇದ್ದ ಅವನ ಆಟದಿಂದ. ಹಾಗೆ ಅವನು ನಡೆದ ಎಷ್ಟೋ ಸುಮಾರಾದ ಚಿತ್ರಕಥೆಗಳನ್ನ ಅದ್ಭುತ ಅನ್ನುವ ಹಾಗೆ ಕಾಣಿಸ್ಕೊಡ್ತಿದ್ದ. ಅಂದ್ರೆ ನಮ್ಮ ಜೊತೆಗಿನ ಯಾವುದೇ ಸಂದರ್ಭವನ್ನ ಮತ್ತೊಬ್ಬರಿಗೆ ಆನಂದವನ್ನು ಸಂತೋಷವನ್ನು ಕೊಡುವ ಹಾಗೆ ಕಟ್ಟಿಕೊಡುವ ಶಕ್ತಿ ಇದ್ದ ಅಪರೂಪದ ಕಲಾವಿದರಲ್ಲಿ ಒಬ್ಬ ದಿಲೀಪ. ಹಾಗಾಗಿಯೇ ಅವನು ಸಣ್ಣ ಪುಟ್ಟ ಪಾತ್ರ ಅಭಿನಯಿಸಿದ್ರು ಆ ಸಿನಿಮಾಗಳು ಮತ್ತೆ ಮತ್ತೆ ಕೂತು ನೋಡುವ ಹಾಗೆ ಮಾಡ್ತಿದ್ವು. ಈಗ ದಿಢೀರ್ನೆ ಅವತ್ತು ಬೆಳಿಗ್ಗೆ ಹೀಗಾಗಿದೆ ಅಂತ ಸುದ್ದಿ ಗೊತ್ತಾದಾಗ ನಾನು 2 ಸಲ 3 ಸಲ ನಿಜವೇ ಇದು ನನಗೆ ಸಾಧ್ಯವೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು. ಆದ್ರೆ ಅಂತಿಮವಾಗಿ ಅದು ವಾಸ್ತವ. ಹುಟ್ಟಿದ್ದೆಲ್ಲವೂ ಒಂದಲ್ಲ ಒಂದಿನ ಒಂದು ಕೊನೆಯನ್ನು ಮುಟ್ಟಬೇಕು. ಹಾಗೆ ನಾನು ಹೇಳೋದಿಷ್ಟೇ, ಸ್ವಲ್ಪ ಮುಂಚೆ ಹೋಗಿದ್ಯಾ ದಿಲೀಪ, ನಮಗೂ ಅಲ್ಲೊಂದು ಖರ್ಚಿಫ್ ಹಾಕಿಟ್ಕೊಂಡ್ರು ನಿನ್ ಪಕ್ಕದ ಕುರ್ಚಿಲಿ, ನಾವು ಬರ್ತೀವಿ ಯಾವಾಗಲೂ. ಆದ್ರೆ ನೀನು ಏನು ಉತ್ಸಾಹವನ್ನು ಉಳಿಸಿ ಹೋಗಿದ್ದೀಯ, ಆ ಉತ್ಸಾಹದ ಜೊತೆಗೆ ನಾವು ಇಲ್ಲಿರೋ ತನಕ ಏನೇನ್ ಕೆಲಸ ಮಾಡಬಹುದು ಮಾಡೋಣ. ವಿದ್ಯಾಗಾಗ್ಲಿ ಅವ್ರ ಮಕ್ಕಳಿಗಾಗ್ಲಿ ಏನೇನು ರೀತಿಯ
ನಮ್ಮ ಕೈಲಿ ಏನೇನಾಗಬಹುದು ಸಹಾಯ, ಆ ಸಹಾಯವನ್ನು ಖಂಡಿತವಾಗಿ ಮಾಡ್ತಾ ಕೈ ಹಿಡಿದು ಜೊತೆಯಲ್ಲಿ ಸಾಗೋಣ. ಏನೇನೋ ಇರುತ್ತೆ ಭಿನ್ನಾಭಿಪ್ರಾಯಗಳು, ಆ ಭಿನ್ನಾಭಿಪ್ರಾಯಗಳನ್ನ ಮೀರಿ ನಾವೆಲ್ಲರೂ ಸದಾ ಕಾಲ ಕೈ ಹಿಡಿದು ಜೊತೆಯಲ್ಲಿ ಸಾಗಬೇಕಾದ್ದು ಇವತ್ತಿನ ದೊಡ್ಡ ಅಗತ್ಯ. ಅದು ಅಂತರಹದ ಟೆಲಿವಿಷನ್ ಅನ್ನುವುದು ಯಾವ ಹಂತವನ್ನು ಮುಟ್ಟಿತ್ತೋ ಆ ಹಂತದಿಂದ ಕೆಳಗೆ ಬರುವ ಹಾಗೆ ಕೈಯಲ್ಲಿ ಟೆಲಿವಿಷನ್ ಬಂದ್ಬಿಟ್ಟಿರೋದ್ರಿಂದ ನೀವು 7 ಗಂಟೆಗೆ ಕಥೆ ಮಾಡ್ತಾ ಇದ್ವಿ, 8 ಗಂಟೆಗೆ ಕಥೆ ಮಾಡ್ತಿದ್ವಿ. ಈಗ ಹೆಂಗಿಲ್ವೇ ಇಲ್ಲ. ಯಾವಾಗ ನೋಡ್ತಾನೆ ಅವನು, ಯಾವಾಗಲೂ ಅವನಿಗೆ ಬೇಕಾದಾಗ ಅವನ ತುದಿಯಲ್ಲಿ ಒಂದು ಕಥೆ ಕಾಣಿಸ್ಬೇಕಾದ್ರೆ ಕಥೆ ಕಟ್ಟುವ ಕ್ರಮ ಬದಲಾಗಿದೆ. ಅದರಿಂದಾಗಿ ಕಥೆಯನ್ನು ತೆರೆಗೆ ತರುವುದಕ್ಕೆ ಮಾಡಬೇಕಾದ ಸಿದ್ಧತೆ ಬದಲಾಗಿದೆ. ಅದರ ಒತ್ತಡಗಳು ಅಷ್ಟೇ ದೊಡ್ಡದಾಗಿ ಬದಲಾಗಿದೆ. ಈ ತರಹದ ಒಂದು ಸ್ಥಿತಿಯಲ್ಲಿ ನನ್ನ ಎದುರಿಗೆ ಎಷ್ಟು ಜನ ಇದ್ದಾರೆ ಈ ಕಥೆಯನ್ನ ಮಾಡ್ತಾ ಅದರ ಟೆನ್ಷನ್ ಅನ್ನ ಹೊತ್ಕೊಂಡು ಓಡಾಡ್ತಾ ಇರುವ ಎಲ್ಲರ ಮುಖಗಳನ್ನು ನೋಡುವಾಗ ನಿಜವಾಗ್ಲೂ ಒಂಥರ ಗಾಬರಿಯೇ ಆಗ್ತದೆ. ನೀವು ಈಸ್ತಾ ಇರುವ ಸಮುದ್ರ ಸುಲಭವಾಗಿಲ್ಲ, ನಾನು ಅದೇ ಸಮುದ್ರದಲ್ಲಿ ಈಸ್ತಾ ಇದ್ದೇನೆ. ನಾವೆಲ್ಲರೂ ಒಟ್ಟಿಗೆ ಕೈ ಹಿಡಿದು ಈ ಸಮುದ್ರವನ್ನು ಈಸೋಣ. ಹಾಗೆ ದಿಲೀಪನ ಕನಸುಗಳೇನಿತ್ತೋ ಆ ಕನಸುಗಳನ್ನ ಪೂರೈಸುವ ಪ್ರಯತ್ನ ಮಾಡೋಣ. ಸಂಘಟನೆ ಅನ್ನುವುದು ಇದ್ದಾಗ, ಒಬ್ಬರನ್ನೊಬ್ರು ಕೈ ಹಿಡ್ಕೊಂಡು ನಡೆದಾಗ ಮಾತ್ರ ಒಂದು ಸಮಾಜ ಹೆಚ್ಚು ಆರೋಗ್ಯಕರವಾಗಿರೋದಕ್ಕೆ ಸಾಧ್ಯ. ಏನೋ ಒಂದು ಸಣ್ಣ ನೋವಾಗ್ತಿದೆ ಅಂದ್ರೆ ಪಕ್ಕದಲ್ಲಿ ಇರುವ ಒಬ್ಬನಿಗೆ ಹೇಳಿದ್ರೆ ಅದು ಪ್ರತಿಧ್ವನಿಯ ಹಾಗೆ ಎಲ್ರಿಗೂ ತಲುಪಿ ಅವಳ ಆಕೆಯ ಆತನ ನೋವು ಇಡೀ ಸಂಘಕ್ಕೆ ಗೊತ್ತಾಗಿ ಇಡೀ ಸಂಘ ಅವರ ಜೊತೆಗೆ ನಿಲ್ಲುವ ಹಾಗಾಗ್ಬೇಕು. ಅವಾಗ ನಾವು ಸಂಘಟನೆ ಅನ್ನೋದನ್ನು ಕಟ್ಟಿದ್ದು ಸಾರ್ಥಕವಾಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರಾಯಶಃ ಏನ್ ನಿರ್ಮಾಪಕರ ಸಂಘದಿಂದ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ ಅದನ್ನ ಮೀರಿ ಇದು ಒಟ್ಟಾರೆಯಾಗಿ ಎಲ್ಲ ಕಲಾವಿದರು ಸೇರಿ, ಎಲ್ಲ ತಂತ್ರಜ್ಞರು ಸೇರಿ, ಎಲ್ಲ ಬರಹಗಾರರು ಸೇರಿ, ಎಲ್ಲ ಕ್ರಿಯಾಶೀಲರು ಸೇರಿ ನಡೆಸ್ತಾ ಇರುವಂತದ್ದು ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಇದು ನಮಗೆ ನಾವು ಮಾತಾಡ್ಕೊಳ್ಬೇಕಾದ ಕಾಲ. ನಾವು ಯಾವ ರೀತಿಯ ಒತ್ತಡದಲ್ಲಿದ್ದೀವಿ ಆ ಒತ್ತಡದಿಂದ ಬಿಡಿಸ್ಕೊಂಡು ಉಳಿಸುವುದನ್ನು ಕಲಿಯಬೇಕಾದ ಕಾಲ. ದಿಲೀಪ ಸಿಕ್ಕಾಗೆಲ್ಲ ನಗ್ತಾ ಇದ್ದ, ಸಿಕ್ಕಾಗೆಲ್ಲ ಒಂದು ಜೋಕ್ ಮಾಡ್ತಿದ್ದ. ಅವನಿಗೆ ಎಂಥದ್ದೇ ಟೆನ್ಷನ್ ಇರಲಿ, ಅವನ ಚಿತ್ರೀಕರಣ ಆ ಕಡೆ ದೊಡ್ಡ ಮನೆಯಲ್ಲಿ ಒಂದು ದೊಡ್ಡ ಮನೆಯಲ್ಲಿ ಆಗ್ತಿರ್ತಿತ್ತು, ಈ ಕಡೆ ಇನ್ನೊಂದು ದೊಡ್ಡ ಮನೆಯಲ್ಲಿ ನಮ್ದು ಇನ್ನೊಂದು ಯಾವ್ದು ಸಿನಿಮಾ ಚಿತ್ರೀಕರಣ ಆಗ್ತಿತ್ತು. ಇಬ್ಬರು ಭೇಟಿ ಆಗ್ತಿದ್ವಿ. ಅದೇ ಬೆಂಗಳೂರಿನಿಂದ ಆಚೆ. ಮೊದಲಾದ್ರೆ ಚಿತ್ರೀಕರಣ ಬೆಂಗಳೂರಿನ ದಕ್ಷಿಣ ಭಾಗ ಯಾವ್ದೋ ಮನೆಗಳಲ್ಲಿ ಆಗೋದು. ಈಗ ಎಲ್ಲವೂ ಆಚೆ ದೂರ. ಅಲ್ಲಿ ಸಿಕ್ಕಾಗಲೂ ಅವನು ಅಷ್ಟೇ ನಗ್ತಾ ಮಾತಾಡ್ತಿದ್ದ. ಅವನಿಗೆ ಅಷ್ಟೊಂದು ಬಿಳಿ ಕೂದಲಾಗಿದೆ ಅನ್ನೋದೇ ಗೊತ್ತಾಗದಷ್ಟು ಸುಂದರವಾಗಿದ್ದ. ಈಗ ಯಾವೆಲ್ಲ ಒಂದೆರಡು ಫೋಟೋ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಹೌದಾ, ಹೀಗಿದ್ನ ದಿಲೀಪ, ನನಗಿದು ಕಾಣಿಸೇ ಇರ್ಲಿಲ್ವಲ್ಲ. ಸುಂದರವಾಗಿದ್ದ, ಅಷ್ಟು ಸುಂದರವಾಗಿದ್ದ, ಅಷ್ಟೊಂದು ಸ್ಪೋರ್ಟ್ಸ್ ಮಾಡ್ತಾ ಇದ್ದ, ಕೆಲಸ ಮಾಡ್ತಿದ್ದವನು, ಜಿಮ್ ಮಾಡ್ತಿದ್ದವನು, ಸದಾ ನಗ್ತಾ ಇದ್ದವನು. ಇವತ್ತಿಲ್ಲ ನಮ್ಮ ಜೊತೆಗೆ, ಅದು ವಾಸ್ತವ. ಈ ವಾಸ್ತವವನ್ನು ಒಪ್ಪಿಕೊಂಡು ನಮ್ಮ ನಾಳೆಗಳನ್ನ ಸಂಕಟಗಳಿಗೆ ನೋಡದೆ ಸಂತೋಷದ ಕಡೆಗೆ ಕರ್ಕೊಂಡು ಹೋಗುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ದಿಲೀಪನಿಗಾಗಿ ನಾವೆಲ್ಲ ಏನೇನೆಲ್ಲ ಮಾಡಬಹುದು ಅದೆಲ್ಲವನ್ನು ಮಾಡೋಣ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಈ ತರದ ಒಂದು ಕಾರ್ಯಕ್ರಮ ಬಹಳ ಸಂಕಟ ಕೊಡುತ್ತೆ. ಯಾಕಂದ್ರೆ ನನಗೆ ದಿಲೀಪನ 2013 ಲೂಸಿಯಾ ರಿಲೀಸ್ ಆಯ್ತು. ಲೂಸಿಯಾ ಆಡಿಯೋ ರಿಲೀಸ್ ಬಂದಿದ್ರು. ಆಡಿಯೋ ರಿಲೀಸ್ ಬಂದು ವಿದೇಶದಲ್ಲಿ ಕೂತಿದ್ವಿ. ಪರಿಚಯ ದಿಲೀಪನ ನೋಡಪ್ಪ, ಹಾಡುಗಳಲ್ಲಿ ತುಂಬಾ ಅವಕಾಶಗಳು ಬರುತ್ತೆ, ಚೆನ್ನಾಗಿ ಆಡ್ಕೊಂಡು ಹೋಗು, ಮತ್ತೆ ನಿನ್ನ ಹೀರೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ನಿನಗೆ ಬೇರೆ ಬೇರೆ ಕಾನ್ಸ್ಗಳು ಬರುತ್ತೆ.
ನೀನು ಹೀರೋ ಆಗ್ಬೇಕು ನಾವೆಲ್ಲ ಆಗ್ತೀವಿ ಅಂದ್ರೆ 2013 ಆ ನ್ಯೂಸ್ ಅದು ಅಂತ ಪಾಪ್ಯುಲಾರಿಟಿ ಸಿಕ್ತು ನನಗೆ. ಅದನ್ನೆಲ್ಲ ತಲೆಗಿಟ್ಕೊಂಡು ಒಂದೇ ಸೇವೆ ಫ್ಯೂಚರ್ ಅವಕಾಶಗಳು ಬರುತ್ತೆ, ಆದ್ರೆ ನಿಮ್ಮ ಗಮನ ಸಂಗೀತದ ಮೇಲೆ ಇರ್ಲಿ ಅಂತ ಹೇಳಿ ನನಗೆ ಒಂದಷ್ಟು ಮಾತಾಡಿದ್ರು. ಅದಾದ ಒಂದು 3 ತಿಂಗಳು ನನಗೆ ಕಾಣಬಾರ್ದು ಹೀರೋ ಮಾಡ್ತಾ ಇದೀನಿ ಅಂತ ಕಾಲ್ಗಳು ಬರ್ತಿದೆ, ಏನ್ ಆಕ್ಟಿಂಗ್ ಮಾಡ್ಬಿಡ್ಲಾ ಅಂತ. ದಯವಿಟ್ಟು ಅಂತ ಕೆಲಸ ಮಾಡ್ಬೇಡ, ಆಕ್ಟಿಂಗ್ ಎಲ್ಲ ಫ್ಯೂಚರ್ ಅಲ್ಲಿ ಮಾಡುವಂತೆ. ಈಗ ನೀನ್ ಬರೀ ಸಂಗೀತದ ಕಡೆ ಗಮನ ಕೊಡು, ನಿನಗೆ ಗೊತ್ತಿಲ್ಲ ನಿಮ್ಮ ನಮ್ಮ ತೆಲುಗುರ ಅಂತ ಅಷ್ಟೊಂದು ನಮ್ಗೆ ನಮ್ಮ ಸಂಗೀತ ಹಳೆ ಕಾಲದಲ್ಲಿ ನಾನು ಯಾರೇ ಹೊಸದ ಆರ್ಕೆಸ್ಟ್ರಾಗಳನ್ನ ಮಾಡ್ಕೊಂಡು ಮನಸ್ಸಿನಿಂದ ಬಂದು ಒಂದು ಆಡಿಯನ್ಸ್ಗೆ ಆಕೆ 2013 ಬಂದಿತ್ತು ಅಷ್ಟೇ ಬೆಂಗಳೂರಿಗೆ. ಅದೇ ನನಗೆ ಅಷ್ಟು ಬೆಂಗಳೂರು ಮುಖಾಂತರ ನೋಡಿದ್ದು. ಆ ಟೈಮಲ್ಲಿ ಅವ್ರು ದೊಡ್ಡ ಶ್ರೀಮಂತ ಅಂತ ಹೇಳಿ ಯಾರೇ ಜೊತೆ ಕುತ್ಕೊಂಡು ಅಷ್ಟೆಲ್ಲ ಅಂದ್ರೆ ಒಳ್ಳೆ ನಾನು ಅದನ್ನ ಮೊನ್ನೆ ಕೃಷ್ಣ ಸೀರಿಯಲ್ ಅಲ್ಲಿ ನನಗೆ ಒಂದು ಸಣ್ಣ ಪಾತ್ರ ಕೊಟ್ಟು ನೀನ್ ಮಾಡ್ಕೊ ನಮ್ ಸೀರಿಯಲ್ ಅಲ್ಲಿ ಅಂತ ನಾನು ಸೀರಿಯಲ್ ಅಲ್ಲಿ ಸತ್ಯವೀರ ಪಾತ್ರ ಮಾಡ್ಬಿಟ್ಟಿದೀನಿ. ಮತ್ತೆ ಅದೇ ಸತ್ಯವೀರ ಪಾತ್ರನ ಬಂದ್ ಮಾಡಿದ್ರು ಒಂಥರ ನನಗ ನಮ್ಮಮ್ಮ ಸೀರಿಯಲ್ ಸಾಯಿಸಿರೋದಕ್ಕೆ ಬೈತೆ ಕೊಟ್ಟವ್ರೆ, ಬರಲು ಕರ್ಕೊಂಡು ಸಾಯಿಸ್ಬಿಟ್ರೆ ಅದಕ್ಕೆ ಬೈತಾರೆ, ಬರೀತೆ ಬೇಡ ಬೇಡ ಅಂತ ಎಲ್ಲ ಮಾಡಿ ಚೆನ್ನಾಗಿರುತ್ತೆ ಅಂದ್ರೆ ಅದ್ರಲ್ಲೇ ಕಥೆ ಆಗುತ್ತೆ ಅಂತ ಬಹಳ ಒಂಥರ ಸೀರಿಯಲ್ ಕನ್ವಿನ್ಸ್ ಮಾಡ್ತೀನಿ. ಅಂದ್ರೆ ಕೋರಿಕೆ ಏನಪ್ಪ ಅಂದ್ರೆ ಚೆನ್ನಾಗಿ ಮಾಡ್ಕೊಂಡಿಲ್ಲ. ಸಿನಿಮಾ ಕನ್ಸಿಟ್ಕೊಂಡಿದ್ದೀನಿ ನಾನು, ಸಿನಿಮಾ ಮಾಡ್ಬೇಕು, ಸಿನಿಮಾ ಎಲ್ಲ ಶೂಟಿಂಗ್ ಆಗಿದೆ, ಈಗ ರಿಲೀಸ್ ಆಗ್ತಾ ಇದೆ. ನಾವೆಲ್ಲ ತಮಾಷೆಯಾಗಿ ಹೇಳ್ಕೊಂಡು ಐರಿ ನಗಲಾಗ್ತಾ ಇಲ್ಲ, ಏನಿಲ್ಲ ಅದೆಲ್ಲ ಮಾಡಲ್ಲ. ಆಯ್ತು ನೀವು ಹೇಳ್ದಂಗೆ ಅವತ್ತೆಲ್ಲ ಮಾಡಿಲ್ಲ, ಜೊತೆ ಮಾಡ್ತೀನಿ. ಒಳ್ಳೇದಾಗುತ್ತೆ ಸಾರ್ ಸಾರಲ್ಲ ಏನು ನನ್ನ ಸಾರ್ ಅಂತ ಕರೀದು ನೀವು. ನಾನು ತುಂಬಾ ಸಣ್ಣವನು, ನಿಮ್ಗೆ ಶುರುವಾದಂತದ್ದು ನನ್ಗೆ ಎಷ್ಟು ನೆನಪಾಗುತ್ತೆ. ಏನಪ್ಪ ನಾನು ಎಲ್ಲ ಕೇಳ್ಕೊಂಡೆ, ಹಿಂಗೆಲ್ಲ ಮಾಡ್ಬೇಡಿ, ಸೀರಿಯಲ್ ಅಲ್ಲಿ ಹಿಂಗೆಲ್ಲ ಇದ್ ಮಾಡ್ಕೊಡ್ಬೇಡಿ. ನಾನು ಆ ಜಾಗದಲ್ಲಿ ನಡೆಯಂಗಾಗುತ್ತೆ. ಅವ್ರ ಜೊತೆ ಕಳೆದಂತ ಕಡೆ ದಿನಗಳು ತುಂಬಾ 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 ಇನ್ನೊಬ್ಬ ಎಷ್ಟು ಒಳ್ಳೆ ಮನುಷ್ಯನ ಮನುಷ್ಯನ ಮನುಷ್ಯ ಒಂದೇ ಅಂದ್ರೆ ಮನುಷ್ಯ ಕಣಪ್ಪ ಅಂತಾರಲ್ಲ, ಆಡು ಭಾಷೆಯಲ್ಲಿ ಮನುಷ್ಯ ಕಣಪ್ಪ ಅಂತಾರಲ್ಲ, ಹಂಗೆ ಯಾರಿಗಾದ್ರೂ ಬೇರೆ ಮನುಷ್ಯ ಅಂತಂದ್ರೆ ಬೇರೆ ಬೇರೆ ಕರ್ಕೊಂಡ್ಬಿಡ್ತೀನಿ. ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು, ಮನುಷ್ಯ ಕೆಳಗಡೆ ಕರ್ಕೊಂಡ್ಬಿಡ್ತೀನಿ. ಭಯ ಆಯ್ತದೆ. ಒಬ್ಬ ಸ್ನೇಹಿತನಾಗಿ ಟೆಕ್ನಿಷಿಯನ್ಸ್ ಕೈನ ಒಬ್ಬ ಸ್ನೇಹಿತನಾಗಿ ಮನುಷ್ಯನಾಗಿ ಪರಿಪೂರ್ಣ ಎಂದಿಗೂ ಸಾಧ್ಯ ಇರಲಿಲ್ಲ. ಅಂದ್ರೆ ಕೆಲವು ನಾಟಕ ನಾಟಕೀಯ ದುಃಖದ ಒಂದು ಬೆಲೆ ಟೆಂಪರರಿ ಇರುತ್ತೆ. ಅದು ಮಾತ್ರ ಅದು ಸಂಪೂರ್ಣ ಮಾತ್ರ ಹಂಗೆ ನಮ್ಮಲ್ಲಿ ಮನುಷ್ಯನಾಗಿ ಮತ್ತು ನಮ್ಮನ್ನೆಲ್ಲ ಬಿಟ್ಟು ತುಂಬಾ ಕಷ್ಟ ಆಗುತ್ತೆ. ಅವಾಗ ನಮ್ ಜೊತೆ ಇರ್ತಾರೆ ಅಂತ ನಮ್ಗೆ ಒಂದ್ಸಲ ಕಾಣದ ಕಡಲಿಗೆ ಹಾಡು ಬಹಳ ಅನುಭವಿಸಲಿ ತುಂಬಾ ಚೆನ್ನಾಗಿ ಅದಕ್ಕೆ ತುಂಬಾ ಇಷ್ಟ ಅಂತ ಹೇಳಿದ್ರು. ನಾನು ಆ ಅಣ್ಣನಿಗೆ ಹಾಡನ್ನ ಈ ತರದ ಕಾರ್ಯಕ್ರಮಗಳು ಆಗ್ಬಾರ್ದು, ಎಚ್ಚೆತ್ಕೊಳ್ಬೇಕು, ಆರೋಗ್ಯ ಕಾಪಾಡ್ಕೊಳ್ಬೇಕು, ಮುನ್ನೆಚ್ಚರಿಕೆ ವಹಿಸ್ಬೇಕು. ನಮ್ ಕೆಲ್ಸದ ಒತ್ತಡಗಳು ಬೇಕಾದಷ್ಟು ಇರ್ತಲ್ಲ, ಏನೋ ಒತ್ತಡಗಳು ಇರ್ತಂದ್ರೆ ಅದನ್ನ ಕೆಲಸ ಮಾಡಕ್ಕ ನಮಗೋಸ್ಕರ ಕೆಲಸ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಕೆಲಸ ಅನ್ಕೊಂಡಿದ್ರೆ ನಮ್ಗೆ ಹೇಳ್ಕೊಂಡು ಯಾವತ್ತೂ ದಿನ ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋ ಅವನ ಜೊತೆ ನಮ್ಮ ಆರೋಗ್ಯನ ಕಾಪಾಡ್ಕೊಂಡ ಕೆಲಸನ ಎಂಜಾಯ್ ಮಾಡ್ತಾ
ಒಂದಷ್ಟು ದಿನಗಳ ಕಾಲ ಸೇವೆ ಮಾಡುವಂತದ್ದು ಚೆನ್ನಾಗಿ ಕೆಲಸ ಮಾಡೋದು ಕಲಾವಿದರು ಸಾಕಷ್ಟು ಹೇಳಿದ್ರು. ಒಂದು ಸೇವೆ ಮಾಡೋ ಅವಕಾಶಗಳಿದೆ, ಆ ಅವಕಾಶನ ಎಂಜಾಯ್ ಮಾಡ್ಕೊಂಡ ಅಂತ ಹೇಳ್ತೀವಿ. ಹಾಗೆ ವಿದ್ಯಾಲಯದಲ್ಲಿ ನಾನು ಹೇಳಿದ ತನಕ ನಾನು ಒಂದು ಅಂದ್ರೆ ಏನು ನಾವು ಸೆಟ್ ಅಷ್ಟು ದಿನ ಖುಷಿಯಾಗಿ ಆ ಕಾಲ ಕಳೆದವ್ರ ಜೊತೆಗೆ ನನ್ಗೆ ಆ ಮುಖ ಮಾತ್ರ ಇರ್ಲಿಲ್ಲ, ಆ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ ಅಂತ ನಾನು ಅವತ್ತಿಂದ ನೋಡಕ್ಕೆ ನನ್ಗೆ ಯಾವುದೇ ಇಷ್ಟ ನನಗೆ ತಗೊಂತ ಹೋಗುತ್ತಾನೆ. ವಿದ್ಯಾಲಯಗಳಿಗೆ ಅಷ್ಟು ರೀತಿಯ ಶಕ್ತಿ ಮುಂದೆ ಬಂದಿದೆ. ದೇವರ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತೀನಿ ನಾನು. ದೇವರಾಗಿದೆ ಇದು ಎಲ್ಲ ನಿಂತ್ಕೊಂಡು ಮಾತಾಡೋದು, ಇಲ್ಲಿ ಇಷ್ಟ ಅಂತ ಹೇಳೋದು, ಹಾಡು ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ಟೆರೇಸ್ ಮೇಲೆ ಕುತ್ಕೊಂಡು ಅದೆಷ್ಟೋ ರಾತ್ರಿಗಳು ಬೆಳಗಾಗಿರೋ ಪರಿಸ್ಥಿತಿಯಲ್ಲಿ ಜೊತೆಲಿ ಹಾಡಿದವ್ರು ನಾವು ಯಾರಿಗ್ ಬೈಬೇಕು ಅಂತಾನೆ ಗೊತ್ತಾಗಲ್ಲ, ಅದೇ ಬೈಬೇಕು. ಯಾಕಂದ್ರೆ ಯಾವ ಮನುಷ್ಯನಿಗೆ ಕೆಟ್ಟ ಅಭ್ಯಾಸ ಇರುತ್ತೆ ಅಥವಾ ಇನ್ನೇನೋ ಕಾಯಿಲೆ ಇರುತ್ತೆ, ನಮಗೆ ನೆಪ ಸಿಗುತ್ತೆ, ಹೌದಾ ಆಯ್ತು ಹೋಗ್ಬಿಟ್ಟ ಅಂತ. ಇದಕ್ಕೆ ಇರುತ್ತೆ ಅಂದ್ರೆ ಕನ್ನಡ ಅಂತ ಬಂದ್ರೆ ಅಷ್ಟು ಮುದ್ದಾಗಿ ಅಷ್ಟು ಸ್ಪಷ್ಟವಾಗಿ ಮಾತಾಡೋನು. ಅದನ್ನ ಅಂತ ಬಂದ್ರೆ ಹೊಟ್ಟೆ ಕಿಚ್ಚಾಗಷ್ಟು ಚೆನ್ನಾಗಿ ಆಕ್ಟ್ ಮಾಡೋನು. ಆಮೇಲೆ ಜೀವನ ನಾವು ಎಷ್ಟೋ ಸಲ ಹೇಳ್ತಾ ಇದ್ದೆ, ಆದ್ರೆ ಬದುಕನ್ನು ಹೇಗೆ ಬದುಕಬೇಕು ಅಂತ ಫುಲ್ಲೆಸ್ಟ್ ಖುಷಿಯಾಗಿ ಇದ್ಕೊಂಡು. ಸೊ ಎಲ್ಲದರಲ್ಲಿ ಒಂಥರ ಪರ್ಫೆಕ್ಟ್ ಆಗಿರೋ ಮನುಷ್ಯ ಹೀಗೆ ದೇಹದಲ್ಲಿ ತೆಗೆದು ಹೋಗ್ಬಿಟ್ರೆ ಗೊತ್ತಿಲ್ಲ ವಾಪಸ್ ಎಕ್ಸ್ಟ್ರಾ ಸಾರಿ ಅಂದ್ರೆ ಇದನ್ನ ಫೇಸ್ ಮಾಡೋ ಶಕ್ತಿ ಖಂಡಿತವಾಗ್ಲೂ ಇಲ್ಲ. ಆ ಶಕ್ತಿ ದೇವ್ರ ಕೊಡ್ತಾನೆ ಬಿಡ್ತೀನಿ ನಿಮಗೆ. ಯಾಕಂದ್ರೆ ನಮ್ಮ ಪ್ರೊಫೆಷನಲ್ ಆಚೆ ಬಿಟ್ಟು ಎಷ್ಟೇ ಸಲ ಪರ್ಸನಲ್ ವಿಷಯಗಳಿಗೆ ಬೇಜಾರಾದಾಗ ನಾನು ಏನಾದ್ರು ಹೋಗಿ ಇವನ್ನ ಹಾಕಿರೋ ತೋಟ ಮಾಡಿ ದಿನದ ಜೊತೆ ಕಾಲ ಕಳೆದು ಹಾಡಿ ನಕ್ಕು ಫ್ರೆಶ್ ಆಗಿ ಖುಷಿಯಾಗಿ ವಾಪಸ್ ಬೇಕಾಗಿದ್ದ ಮನೆಯಲ್ಲೂ ನಿಮಗೆ ಗೊತ್ತಿಲ್ಲ ಅಂದ್ರೆ ಏನ್ ಮಾತಾಡೋದು ಹೇಗೆ ಅಂತ. ನಾನು ಇತ್ತೀಚೆಗೆ ಒಂದು ಬಹುಶಃ 2019 ಮಾತಾಡಿದ್ದೆ ಅಷ್ಟೇ. ನಾನು ಮಾಡ್ತಿದ್ದಂತ ಒಂದು ಶೋಗೆ ಆಂಕರ್ ಆಗಿರ್ತಿದ್ದೆ ಅಲ್ಲಿಂದ. ಅದೆಲ್ಲರೂ ಕಳೆದ 2019 ಅಂತಾನು ಅಂದ್ರೆ ನನ್ನ ಮಧ್ಯೆ ಪ್ರೊಫೆಷನಲ್ ಆಗಿ ಎರಡು ನಡೆಸೋಕಿತ್ತು. ಆ ಕಡೆ ಬರ್ಕೊಟ್ಟಿದ್ವಿ. ಆದ್ರೆ ಎಲ್ಲಿಂದ ಮಾತಾಡ್ಬೇಕು, ಯಾವ ವಿಷಯ ಹೇಳ್ಬೇಕು ಅಂತ ಅಷ್ಟೇ ದಿಲೀಪ್ ಕೊಟ್ಟಿರೋದು. ನಾನು ರೀಸೆಂಟ್ ಆಗಿ ಈ ಸಂಸ್ಥೆ ಕಡೆ ಹೋದೆ. ಅದಾದ್ಮೇಲೆ ಅವಾಗ ಫೋನ್ ಮಾಡೋದು, ಮೆಸೇಜ್ ಮಾಡೋದು ತುಂಬಾ ಬೇಜಾರಾಯ್ತು ನಂಗೆ. ಹೇಳಿದೆ ದಿಲೀಪ್ಗೆ, ಅಂದ್ರೆ ನಿಮ್ಮನ್ನೆಲ್ಲ ಹುಡ್ಕೋತರ ಆಗುತ್ತೆ ನಿಮ್ಗೆ ಇಲ್ಲಿ, ಅಂದ್ರೆ ಸಡನ್ ಆಗಿ ಕಾಲ್ ಮಾಡೋ ತರ ಆಗುತ್ತೆ, ನಾನು ಮೀಟಿಂಗ್ ಅನ್ಸುತ್ತೆ ಅಂತ. ಅವಾಗ ಜಾಸ್ತಿ ಮಾತಾಡ್ಲಿಲ್ಲ. ರಾತ್ರಿ ಕಾಲ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ವಿ. ಆಮೇಲೆ ಈಗ ಇಟ್ಕೊಂಡಿದ್ದೀನಿ, ಅದು ಯಾವತ್ತೂ ನನ್ನ ಜೊತೆ ಇರುತ್ತೆ. ಒಂದು ವಾಯ್ಸ್ ನೋಟ್ ಕಳಿಸಿದ್ದೀನಿ ನಿಮ್ಗೆ, ಒಂದು 2 ನಿಮಿಷ ಇರ್ಬೋದು. ಅಂದ್ರೆ ಯಾವ ನನ್ನ ಜೊತೆ ಇರ್ತೀನಿ ಅಂತಾರ. ಆದ್ರೆ ದಿಲೀಪ್ ನಾನು ಯಾವಾಗ್ಲೂ ಹೇಳ್ತೀನಿ, ಅದಕ್ಕೆ ಕೆಲವರು ಹೊಂದ್ತೀನಿ ಹೇಳ್ತಾರೆ. ದಿಲೀಪ್ ಹೇಳಿದೆ, ಆದ್ರೆ ಹಲಸಿನ ಅಂತಾರೆ ಅಂತ ಮನುಷ್ಯ. ಅಂದ್ರೆ ಸಡನ್ ಮನುಷ್ಯನಿಗೆ ಬಿಡೋ ಅಹಂಕಾರನ ಈಗೋ ಅಂತ ಹಿಂಗ ಅನ್ಸುತ್ತೆ. ಆದ್ರೆ ಅದನ್ನ ಬಿಡಿಸಿದಾಗ್ಲೂ ಒಳಗಡೆ ಗೊತ್ತಾಗೋದು ಅದ್ರಲ್ಲಿ ಎಷ್ಟು ಸಿಹಿ ಇದೆ. ಹಾಗೆ ಯಾವತ್ತೂ ನಮ್ಮನ್ನ ಬಿಡದೇ ಹತ್ರ ಅಂಟ್ಕೊಳ್ಳೋಕೆ ಮನೆ ಇದೆ ಅದ್ರ ಒಳಗಡೆ ಅಂತ. ಅದು ಆ ಸುಖನ ನಾನು ಅನುಭವಿಸಿದ್ದೀನಿ ನಿಜವಾಗ್ಲು. 2020 ಕೋವಿಡ್ ಬಂತು, ನಾವೆಲ್ಲ ನೋಡಿದೀವಿ. ಆ ಕೋವಿಡ್ ಅಲ್ಲಿ ಇದೆಲ್ಲ ಅಂತ ಸೇರಿ ನಿಮ್ಗೆ ಗೊತ್ತು, ಅಂದ್ರೆ ಹೊರಗಡೆನೆ ಹೋಗೋದಿಲ್ಲ, ಲಾಕ್ಡೌನ್, ಮೆಡಿಕಲ್ ಸ್ಟೋರ್ಸ್ ಇಲ್ಲ, ಜನಗಳಿಗೆ ಕಷ್ಟ ಆಗುತ್ತೆ ಅಂತ ಇವತ್ತಿಗೂ ಮೆಡಿಕಲ್ ಸ್ಟೋರ್ಸ್ ಮಾಡ್ತಾರೆ. ಕೋವಿಡ್ ಎಲ್ಲ ಮುಗಿಯುತ್ತೆ, ನನ್ನಲ್ಲಿ ಯಾವತ್ತೂ ಕೇಳ್ತೀನಿ ಮೆಡಿಕಲ್ ಸ್ಟೋರ್ಸ್ ಏನಾಯ್ತು ಅಂತ. ಇಲ್ಲ ಸರ್, ಯಾರಿಗೂ ಬಿಟ್ಕೊಟ್ಬಿಟ್ಟು ಹಂಗೇನು ಅದೇನು ಲಾಭ ಬೇಕಂದಲ್ವಾ,
ಆ ಟೈಮಲ್ಲಿ ಕಷ್ಟ ಆಗತ್ತೆ ಅಂತ ಮಾಡಿದ್ವಿ ಅಂತ. ಅಂದ್ರೆ ಇಷ್ಟು ಒಳ್ಳೆಯವರಾಗಿ ಇಷ್ಟು ಒಳ್ಳೆ ಆಗತ್ತೆ ಅಂದ್ರೆ ನಾವು ಯಾರಿಗ್ ಶಾಪ ಹಾಕ್ಬೇಕು, ಯಾರನ್ನ ಗೊತ್ತಿಲ್ಲ ನಾವು ಬೇಕು ಅಂತ. ಸೆಕೆಂಡ್ ಕೋವಿಡ್ ಬಂದಾಗ ಮತ್ತೊಂದ್ಸಲ ಲಾಕ್ಡೌನ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಏನಾದ್ರು ಅನುಭವಿಸಿದ್ವಿ, ಎಸ್ಪೆಷಲಿ ನಮ್ಮ ಕಿರುತೆರೆಗೆ ಅದು ಎಷ್ಟು ತೊಂದರೆ ಆಗಿತ್ತು ಏನು ಅಂತ. ಸೊ ಸೆಕೆಂಡ್ ಟೈಮ್ ಮತ್ತೆ ಲಾಕ್ಡೌನ್ ಬಂತು ಅಂದ್ರೆ ಈ ಕೆಲಸ ಕೂಡ ಚಾನಲ್ ಕೂಡ ನಿರ್ಮಾಣಕ್ಕೂ ಕೂಡ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ. ಹೇಗಾದ್ರೂ ಮಾಡಿ ನಾವು ಶೂಟಿಂಗ್ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇತ್ತು. ಒಂದಿನ ರಾತ್ರಿ ಲಾಕ್ಡೌನ್ ಅನೌನ್ಸ್ ಆಗಿದೆ ಮರೆತು ಅನ್ಕೋತೀನಿ, ಒಂದು 8 ಗಂಟೆವರೆಗೆ ಒಂದು ಮೀಟಿಂಗ್ ಆಗುತ್ತೆ ಆನ್ಲೈನ್ ಅಲ್ಲಿ ನಮ್ಮ ಚಾನೆಲ್ಗೆ ಸಂಬಂಧಪಟ್ಟ ಹಾಗೆ. ಆವಾಗ ಇಲ್ಲ ನಾನು ಶೂಟಿಂಗ್ ಮಾಡ್ಲೇಬೇಕು, ಬೇರೆ ದಾರಿಗಳಿಲ್ಲ, RFC ನಮಗೆ ಶೂಟಿಂಗ್ ಮಾಡ್ಬೋದಂತೆ, ಹಿಂಗೆ ಯಾಕೆ ಮಾಡ್ತಿದಾರಂತೆ ಅಂತ ಸುದ್ದಿ ಇದೆ, ಏನ್ ಮಾಡಿದ್ರು ಅಂತ. ಸರಿ ನಮ್ಮ ಬಾಸ್ ರಾಘವೇಂದ್ರ ಹುಣಸೂರ್ ಅವ್ರು ಹೇಳ್ತಾರೆ, ಅಂದ್ರೆ ಯೋಚನೆ ಮಾಡ್ಕೊಂಡು ಹೇಳಿ ನಾಳೆ ಮತ್ತೆ ಕನೆಕ್ಟ್ ಆಗೋಣ ಅಂತ. ನಮ್ಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ನಾವೇನೇ ನಡ್ಕೊಂಡು ಕೂತ್ಕೋಬೋದಾದ್ರೆ ನಾವು ಒಂದು ಜವಾಬ್ದಾರಿ ಸ್ಥಾನ ಕೂತಾಗ ನಮ್ ಜೊತೆ ನಿರ್ಮಾಪಕರು ಇರ್ತಾರೆ, ಅವ್ರು ನಂಬ್ಕೊಂಡಿರೋ 100 ಕುಟುಂಬ ಇರುತ್ತೆ, ಏನಾದ್ರು ಮಾಡ್ಬೇಕಲ್ಲ ಅಂತ. ಬಹುಶಃ ರಾತ್ರಿ 10 ಅನ್ಕೋತೀನಿ ಬರುತ್ತೆ. ನಾನು ಫಸ್ಟ್ ಮಾಡಿದ ಕೆಲಸ ದಿಲೀಪ್ಗೆ ಫೋನ್ ಮಾಡಿದೆ. ದಿಲೀಪ್ ಹಿಂಗೆಲ್ಲ ಇದೆ, ಈ ತರ ಮೀಟಿಂಗ್ ಆಯ್ತು, ಏನಾದ್ರು ಮಾಡ್ಬೋದಾ, ಒಂದು ಯೋಚನೆ ಮಾಡಿ ಹೇಳಿ ಅಂದಾಗ, ಸರಿ ಸರ್ ಒಂದು 10 ನಿಮಿಷ ಟೈಮ್ ಕೊಡಿ ಯೋಚನೆ ಮಾಡಿ ಹೇಳ್ತೀನಿ ಅಂದ್ರು. 15 ನಿಮಿಷ ಇಟ್ಕೊಂಡು ಮೆಸೇಜ್ ಬಂತು ನನ್ಗೆ, ಟಣ್ ಅಂತ. ನೋಡಿದ್ರೆ ಬೆಳಿಗ್ಗೆ 5:30 7 ಗಂಟೆ ತನಕ ಹೈದರಾಬಾದಿಗೆ ಯಾವ್ದೋ ಫ್ಲೈಟ್ ಡೀಟೇಲ್ಸ್ ಕಳಿಸಿದ್ರು ನನ್ಗೆ. ನಾನು ಅವ್ರ ಜೊತೆ ಕಾಲಲ್ಲಿ ಮಾತಾಡಿದೆ, ಚಾನೆಲ್ ಅಲ್ಲಿ ಸಂಬಂಧಪಟ್ಟವರಿಗೇನೋ ಮಾತಾಡಿದೆ. ಬೆಳಿಗ್ಗೆ 7:45 ನಾನು ದಿಲೀಪ್ ರಾಜ್ ಇತ್ತು RFC ಇದೀವಿ. ಮರುದಿನ ನಮ್ಮ ಚಾನೆಲ್ ಟೀಮ್ 4-5 ಜನ ಬರ್ತಾರೆ. ಅದ್ರ ಮರುದಿನ ಅಂದ್ರೆ ನಾವು ಹೋಗಿ 48 hours ಅಲ್ಲಿ ನಮ್ಮ 6 ಸೀರಿಯಲ್ ಟೀಮ್ ಬರ್ತಾರೆ. ಒಂದು 1 ತಿಂಗಳು ನಾವು ಶೂಟ್ ಮಾಡ್ತೀವಿ. ಅಲ್ಲಿ ನಾನು ಒಂದು ಚಾನೆಲ್ ವ್ಯಕ್ತಿ ಆಗಿರ್ಲಿಲ್ಲ, ದಿಲೀಪ್ ಪ್ರೊಡ್ಯೂಸರ್ ಆಗಿರ್ಲಿಲ್ಲ. ಅಂದ್ರೆ ಹಗಲು ರಾತ್ರಿ ಊಟ ನಿದ್ದೆ ಎಲ್ಲ ಬಿಟ್ಟು ಕೆಲಸ ಮಾಡಿದ್ವಿ. ಅಂದ್ರೆ ಇವತ್ತಿಗೂ ವಾಪಸ್ ತಿರುಗಿದ್ರೆ ನಾನು ಯಾವಾಗಲೂ ಯೋಚನೆ ಮಾಡಿದ್ರೆ, ನನ್ನ ಪರ್ಸನಲ್ ಆಗಿ ತಗೊಂಡ್ರೆ ನನ್ನ ವೃತ್ತಿ ಬದುಕಲ್ಲಿ ಒಂದು ದೊಡ್ಡ ವಿಷಯ ಅದು. ಆ ತರ ಶೂಟಿಂಗ್ ಮಾಡಿದ್ದೀವಿ. ದಿಲೀಪ್ ಇಲ್ಲ ನಿಂತು ಬಹುಶಃ ಸಾಧ್ಯ ಆಗ್ತಿರ್ಲಿಲ್ಲ ಅದು. ಆಮೇಲೆ ಅವತ್ತು ನಾವು ತಗೊಂಡು ಅದೇ ಇನಿಷಿಯೇಟಿವ್ ಮುಂದೆ ತುಂಬಾ ದೊಡ್ಡ ಕೆಲಸ ನಮಗೆ ಮಾಡ್ತು, ದೊಡ್ಡ ಸಕ್ಸಸ್ ಅನ್ನು. ಇವಾಗ ತೀರಾ ವೈಯಕ್ತಿಕವಾದ ವಿಷಯ ಹಾಕೋಬೇಕು ಅಂದ್ರೆ, ನನಗೆ ಸ್ವಲ್ಪ ಪ್ರಾಣಿಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಪ್ರೀತಿ. ನಾಯಿಗಳಿರ್ಬೋದು, ಹಸುಗಳಿರ್ಬೋದು, ಅದು ವಿಜ್ಞಾನಿಗೂ ಚೆನ್ನಾಗಿ ಗೊತ್ತು. ಮನೆಯಲ್ಲಿ ನನ್ನ ಮಗಳಿಗೆ ತುಂಬಾ ಪ್ರೀತಿ. ನಾನು ಜರ್ಮನ್ ಶೆಫರ್ಡ್ ನಾಯಿ ಸಾಕಿದ್ದೆ, ತುಂಬಾ ಹಚ್ಕೊಂಡಿದ್ವಿ. ನನ್ನ ಮಗಳು ರಜಕ್ಕೆ ಹೋದಾಗ ತೀರ್ಕೊಂಡ್ಬಿಡ್ತದು. ನನ್ನ ಮಗಳು ನೀರು ಫೇಸ್ ಮಾಡಿದ್ವಿ ಅಂತ ಗೊತ್ತಿಲ್ಲ ನನಗೆ. ನಾನು ಕನ್ವರ್ಷನ್ ಮಾಡಿ ಎಲ್ಲ ಮುಗಿಸ್ಬಿಟ್ಟೆ. ನನ್ನ ಹೆಂಡತಿ ಹೇಳಿ ಅದು ವಾಪಸ್ ಪೋಸ್ಟ್ಪೋನ್ ಮಾಡಿಸಿದೆ. ನನ್ನ ಮಗಳನ್ನ ಫೇಸ್ ಮಾಡಕ್ಕಾಗಲ್ಲ ನನ್ನ ಹತ್ರ ಅಂತ. ಸುಮಾರು 1 ವಾರ ನಾನು ಅವ್ರನ್ನ ಸಿಗ್ನಲ್ಲ ಇಟ್ಟಿದ್ದೆ. ಅದಕ್ಕೆ ಹುಷಾರಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ, ಚೆನ್ನೈ ಕರ್ಕೊಂಡು ಹೋಗಿದ್ದಾರೆ. ಹಿಂಗೆ ಇದು ವಿದ್ಯಾನ ಮತ್ತೆ ದಿಲೀಪ್ಗೆ ಪ್ರತಿದಿನ ಕೇಳೋರು, ಏನಾಯ್ತು ಸರ್ ಮಗಳು ಹೇಳಿದ್ದಾರೆ ಹಿಂಗೆ ಅಂತ. ಒಂದಿನ ನನ್ಗೆ ಕರೆದ್ರು, ಅವ್ರ ಮನೆಗೆ ಹೋದೆ ನಾನು. ಇಂಟರ್ನೆಲ್ಲ ಕಾಲ್ ಬರೋದು ಅವ್ರದ್ದು. ಹೋದೆ, ಫೋಟೋಸ್ ತೋರಿಸಿದ್ರು. ನೀವು ಅವ್ರ ಫೋಟೋದಲ್ಲಿ ನೋಡಿದ್ರಿ, ಒಂದು ಶೆಡ್ಜು ನಾಯಿ ಮರಿದೇನಿತ್ತು, ಅದ್ರದ್ದು ಫ್ಯಾಮಿಲಿ ತಾಯಿ ಮರಿ ಆಗ್ತಾನೆ ಮರಿ ಹಾಕಿದ್ದು ತೋರಿಸಿದ್ರು ನನಗೆ. ನನಗೆ ಬೇಡ, ಹೆಣ್ಣು ಅಂದ್ರೆ ಪ್ರಾಣಿಗಳನ್ನ ಸಾಕಿದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ ಆದ್ರೆ ಎಷ್ಟು ಕಷ್ಟ ಅಂತ ಗೊತ್ತಲ್ವಾ. ಸರಿ, ಅದಾಗಿ 2 ದಿನಕ್ಕೆ ನನಗೆ ಬಿಜಮ್ಮ ಫೋನ್ ಮಾಡಿದ್ರು, ಸರ್ ನಿಮ್ಮ ಮನೆಯಲ್ಲಿ ಪಾರ್ಸೆಲ್ ಬರುತ್ತೆ, ರಿಸೀವ್ ಮಾಡ್ಕೊಳ್ಳಿ ಅಂತ. ನೋಡಿದ್ರೆ ಬೆಳಗ್ಗೆ ಬಾಕ್ಸ್ ಓಪನ್ ಮಾಡಿದ್ರೆ ಪ್ರಾಣಿ ನಾಯಿಮರಿವೆ. ನಾನು ಫೋನ್ ಮಾಡಿದೆ, ದಿಲೀಪ್ ಅವರು ಅದನ್ನ ಹೇಳಿದ್ರು, ಸರ್ ನಿಮ್ ಮಗಳಿಗೆ ಸರ್ಪ್ರೈಸ್ ಮಾಡಿ ಅವ್ನ ಲೈಫ್ ಲಾಂಗ್ ನೆನ್ಪಿಟ್ಕೋತಾಳೆ, ಖುಷಿ ಪಡ್ತಾಳೆ ಅಂತ. ನಮಗೆಲ್ಲ ಖುಷಿ ಇದೆ. ಅಂದ್ರೆ ಅದನ್ನ ನೋಡಿದಾಗೆಲ್ಲ ನನ್ನ ಮಗಳೂ ಅಷ್ಟೇ, ಇವರಿಬ್ಬರನ್ನ ನಾವು ನೆನ್ಸ್ಕೊತೀವಿ. ಅಂದ್ರೆ ನಾನು ಏನಕ್ಕೆ ಈ ವಿಷಯ ಹೇಳಿದೆ ಅಂದ್ರೆ, ಈ ತರ 100,000 ಮನೆಗಳಿಗೆ ಇವತ್ತು ಅವ್ರು ಹಂಚಿರೋ ಖುಷಿ ಇದೆ. ಒಂದ್ಸಲ ಈ ವಿಷಯಕ್ಕೆ ಮಾಡ್ತಾ ಇರ್ತಾರೆ. ಅವರು 2024 ಫೋನ್ ಮಾಡಿದ್ರು ದಿಲೀಪ್, ಮೇಡಮ್ ಅಂತ ತಕ್ಕಂತ ಪ್ಲಾನ್ ಮಾಡಿದ್ರು. ಆಗಷ್ಟೇ ಅವರು ರಾಮನಗರದ ಇವತ್ತಲ್ಲೇ ಮಲ್ಕೊಂಡಿದ್ದಾರೆ ನಮ್ ದಿಲೀಪ್. ಕಟ್ತಾ ಇದ್ರು, ಪ್ರಾರಂಭ ಆಗಿತ್ತು. ಸರಿ ಅಲ್ಲಿ ಹೋದ್ವಿ.
ಬೆಳಗ್ಗೆಯಿಂದ ಸಂಜೆ ತನಕ ಇಟ್ಕೊಂಡು ಏನೋ ಆ ಇನ್ನ ಅಂತರೇಶ್ವರಿ ಅಂತಾನೆ ಕರಿತೀವಿ ವಿದ್ಯಮ್ಮಂಗೆ. ಅವರು ಸೀರಿಯಲ್ ಮೀಟಿಂಗ್ ಬಂದ್ರು ಅಷ್ಟೇ, ಒಂದೊಂದಾದ್ಮೇಲೆ ಒಂದೊಂದು ಪಾರ್ಸೆಲ್ ಬರ್ತಾನೆ ಇರುತ್ತೆ. ಸೊ ಆ ಖುಷಿನೆಲ್ಲ ಹಂಚ್ಕೊಂಡ್ವಿ. ಅಂದ್ರೆ ಈ ತರದ್ದು ಹಕ್ಕಿ ತೆಗೆದಷ್ಟು ಅದರ ಪ್ರತಿ ಕ್ಷಣ ಅಂದ್ರೆ ನೆನಪು ಮಾಡ್ಕೊಳ್ಳೋದು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಆದ್ರೆ ಅಷ್ಟೊಂದು ಸ್ಥಾಯಿ ಭಾವ ಆಗಿ ನಮ್ಮ ಮನಸ್ಸಲ್ಲಿ ದಿಲೀಪ್ ಕೊತ್ಕೊಂಡಿರೋದು.